ಈ ವರ್ಷದಲ್ಲಿ ಒಂದು ಹೊಸ ಸರಣಿಯನ್ನು ಪ್ರಾರಂಭಿಸಿದ್ದೆ. ಅದು ವಾಗ್ದಾನವನ್ನು ಪಡೆದುಕೊಂಡ ವಾಕ್ಯದ ಆಧಾರ ಮೇಲೆ ನಾನು ಆ ಒಂದು ಸರಣಿಯನ್ನು ಪ್ರಾರಂಭಿಸಿದ್ದೆ. ಅಂದರೆ ಆ ಒಂದು ಸರಣಿಯ ಒಂದು ಟೈಟಲ್ ಎರಡರಷ್ಟು ಆಶೀರ್ವಾದ ಎಂಬುದಾಗಿ. ಈ ವರ್ಷ ನಾನು ನಂಬೋನಾಗಿದ್ದೇನೆ, ನಮ್ಮೆಲ್ಲರ ಜೀವನದಲ್ಲಿ ನಾವು ದೇವರ ಎರಡರಷ್ಟು ಡಬಲ್ ಪೋರ್ಷನ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್, ದೇವರ ಎರಡರಷ್ಟು ಆಶೀರ್ವಾದಗಳನ್ನು ನಾವು ಕಾಣ್ತೇವೆ ಎಂಬುದಾಗಿ ನನ್ನ ನಂಬಿಕೆಯಾಗಿದೆ. ಆಮೇಲೆ ಯಜನ್ ನಂಬ್ತೀರಾ? ನಿಮ್ಮೆಲ್ಲರಿಂದ ಸಾಕ್ಷಿಗಳನ್ನು ಕೇಳೋದಕ್ಕೆ ನಾನು ಉತ್ಸಾಹದಿಂದ ಕಾಯ್ತಿರ್ತೇನೆ. ಈಗಾಗಲೇ ಪ್ರತಿ ವಾರ ನಾನು ಕೇಳ್ತಾ ಇದ್ದೀನಿ ಆಲ್ರೆಡಿ, ಈ ವಾಕ್ಯವು ಯಾವ ರೀತಿಯಾಗಿ ಜನರ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದೆ, ಸಾಕ್ಷಿಗಳು ಯಾವ ರೀತಿಯಾಗಿ ಬರ್ತಾ ಎಂಬುದಾಗಿ ಈಗಾಗಲೇ ನಾನು ಕೇಳ್ತಾ ಇದ್ದೇನೆ. ಭಾಳ ಸಂತೋಷವುಳ್ಳವನಾಗಿದ್ದೇನೆ. ನನ್ನ ಜೀವಿತದಲ್ಲೂ ಕೂಡ ದೇವರೇ ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎರಡರಷ್ಟು ಆಶೀರ್ವಾದಗಳನ್ನು ನಾವು ಅನುಭವಿಸುವಂತರಾಗಬೇಕು. ಆಮೇನ್, ಹಾಲೆಲೂಯ. ಈ ಒಂದು ಸರಣಿಯ ಕೊನೆಯ ಸಂದೇಶವನ್ನು ಇವತ್ತು ನೀಡೋಕ್ಕೆ ಬಯಸ್ತೇನೆ. ಬಟ್ ಇದಾದಮೇಲೆ ಈ ವಾಗ್ದಾನವನ್ನು ಮರಿಬಾರ್ದಂತಲೇ ನಿಮಗೆ ಪ್ರಾಮಿಸ್ ಕಾರ್ಡ್ಸ್ ಕೊಟ್ಟಿದ್ದೇವೆ, ಫ್ರಿಡ್ಜ್ ಮೇಲೆ ಇಡೋಕ್ಕೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಕೊಟ್ಟಿದ್ದೇವೆ. ನೆನಪು ಮಾಡ್ಕೊಳ್ಳಿ, ಆ ವಾಕ್ಯವನ್ನು ಕುರಿತು ಮೇಲಿಟ್ಟು ಪ್ರಾರ್ಥನೆ ಮಾಡ್ತಾ ಇರಿ, ಅರಿಕೆ ಮಾಡ್ತಾ ಇರಿ. ಹಾಲೆಲೂಯ. ನಿಮ್ಮ ಮುಂದೆ ಸವಾಲುಗಳು ಎದುರಾದಾಗ, ಕಷ್ಟಗಳು ಎದುರಾದಾಗ, ಚಿಂತೆಗಳು ಬಂದಾಗ ಈ ವಾಗ್ದಾನವನ್ನು ನೆನಪು ಮಾಡ್ಕೊಳ್ಳಿ. ಈ ವರ್ಷ ದೇವರು ನನಗೆ ಎರಡರಷ್ಟು ಆಶೀರ್ವಾದ ಮಾಡ್ತಾನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಇವೆಲ್ಲವೂ ತಾತ್ಕಾಲಿಕ. ಖಂಡಿತವಾಗಿಯೂ ದೇವರ ವಾಕ್ಯವು ಭೂಮಿ ಆಕಾಶ ಅಳಿದು ಹೋದರೂ ಕೂಡ ಆತನ ವಾಕ್ಯವು ಅಳಿಯದ ವಾಕ್ಯ ಎಂಬುದಾಗಿ ನಂಬಿಕೆ ನೀಡುತ್ತಾ ನಮಗೆ ಉಂಟಾಗುವ ಎಲ್ಲ ಸವಾಲುಗಳನ್ನು ಜಯಿಸುವಂಥ ದೇವರ ಮಕ್ಕಳಾಗಿ ನಾವು ಬದಲಾಗೋಣ. ಹಾಲೆಲೂಯ, ಹಾಲೆಲೂಯ. ಕೆಲವು ಒಂದು ಸಂದೇಶಗಳನ್ನು ಈಗಾಗಲೇ ನಾವು ಕೇಳಿದ್ದೇವೆ. ಯೋಬನು ಯಾವ ರೀತಿಯಾಗಿ ತನ್ನ ಜೀವಿತದ ಎರಡರಷ್ಟು ಆಶೀರ್ವಾದದ ಕಾಲಕ್ಕೆ ಕಾಲಿಟ್ಟನೆಂಬುದಾಗಿ ನಾವು ನೋಡಿದ್ದೇವೆ. ದೇವರು ಜಕರೇಯನ ಮುಖಾಂತರ ತನ್ನ ಜನರನ್ನು ಹಿಂದಿರುಗಿ ಬರುವಾಗ ಯಾವ ರೀತಿಯಾಗಿ ಎರಡರಷ್ಟು ಪುನಃಸ್ಥಾಪನೆ ಮಾಡ್ತಾನೆಂಬುದಾಗಿ ನಾವು ನೋಡಿದ್ದೇವೆ. ಕಳೆದ ವಾರ ಎಲಿಷನ್ ಯಾವ ರೀತಿಯಾಗಿ ಎಲಿಯನಿಂದ ಎರಡರಷ್ಟು ಅಭಿಷೇಕವನ್ನು ಪಡೆದುಕೊಂಡೆಂಬುದಾಗಿ ನಾವು ನೋಡಿದ್ದೇವೆ. ಎರಡರಷ್ಟು ಆಶೀರ್ವಾದ, ಎರಡರಷ್ಟು ಪುನರ್ಸ್ಥಾಪನೆ, ಎರಡರಷ್ಟು ಅಭಿಷೇಕದ ಕುರಿತು ಇಲ್ಲಿವರೆಗೆ ನೋಡಿದ್ದೇವೆ. ಇವತ್ತು ಇನ್ನೊಂದು ಎರಡರಷ್ಟು ಭಾಗದ ವಿಷಯ ಹೇಳಕ್ಕೆ ಬಯಸ್ತೇನೆ. ಅದೇನೆಂದರೆ, ದೇವರು ನಮಗೆ ಎರಡರಷ್ಟು ಘನತೆಯನ್ನು, ಗೌರವವನ್ನು ಕೊಡೋಕ್ಕೆ ಬಯಸ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾನು ನಂಬುತ್ತೇನೆ, ಈ ಒಂದು ಹೊಸ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಇಂದಿನ ಜೀವಿತದಲ್ಲಿ ಎಂಥ ನಾಚಿಕೆಗಳಿಂದ, ಅವಮಾನಗಳಿಂದ, ಸೋಲುಗಳಿಂದ ಹಾದು ಬಂದಿರ್ತೀರೆಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಈ ವರ್ಷದಲ್ಲಿ ಅವೆಲ್ಲವುಗಳ ಬದಲಾಗಿ ಎರಡರಷ್ಟು ಗೌರವವನ್ನು, ಘನತೆಯನ್ನು ದೇವರೇ ನಿಮ್ಮ ಜೀವಿತದಲ್ಲಿ ಬರುವ ಹಾಗೆ ಮಾಡ್ತೇನೆ ಎಂಬುದಾಗಿ ನಾನು ನಂಬ್ತೇನೆ. ಹಾಲೆಲೂಯ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂತರಾಗೋಣ. ನಮ್ಮ ಸತ್ಯವೇದಗಳನ್ನು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸೋಣ. ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವತ್ತಿನಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಹಾಲೆಲೂಯ. ಈ ವಾಕ್ಯದ ಮುಖಾಂತರ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ನಮಗೆ ಆದಂಥ ನಾಚಿಕೆಯ ಬದಲಾಗಿ, ಅವಮಾನಗಳ ಬದಲಾಗಿ, ಸೋಲಿಗೆ ಬದಲಾಗಿ ದೇವರು ಪ್ರತಿಯೊಬ್ಬರಿಗೂ ಕೂಡ, ನೀವು ನಂಬುವುದಾದರೆ, ಈ ವಾಕ್ಯವನ್ನು ಗಿಟ್ಟಗೆ ಹಿಡಿದುಕೊಳ್ಳುವುದಾದರೆ, ಅರಿಕೆ ಮಾಡುವುದಾದರೆ, ದೇವರಿಗೆ ವಿಧೇಯರಾಗಿ ಬಾಳುವುದಾದರೆ, ನಿಮ್ಮ ಜೀವಿತಗಳಲ್ಲಿ ಈ ವರ್ಷದಲ್ಲಿ ನಿಮಗಾದ ಎಲ್ಲ ಅವಮಾನದ ಬದಲಾಗಿ ದೇವರು ಎರಡರಷ್ಟು ಮಾನವನ್ನು, ಗೌರವವನ್ನು, ಘನತೆಯನ್ನು ಬರಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ದೇವರು. ಹಾಲೆಲೂಯ. ಈ ವಾಕ್ಯವು ಯಾರಿಗೆ ಯೆಶಾಯನು ಪ್ರಾಥಮಿಕವಾಗಿ ಹೇಳ್ತಾನೆ ಅಂದರೆ, ಇಸ್ರಾಯೇಲ್ ಜನರ ಕುರಿತು ಹೇಳ್ತಾ ಇದ್ದಾರೆ. ಅವರು ದೇವರಿಗೆ ಅವಿಧೇಯರಾಗಿ ಸುಮಾರು 70 ವರ್ಷ ಬಾಬಿಲೋನ್ ದೇಶಕ್ಕೆ ಸೆರೆಯಾಗಿ ಒಯ್ಯಲ್ಪಟ್ಟರು. ಅವರು ಒಂದು ನಾಚಿಕೆಯ, ಅವಮಾನದ ಕಾಲದಲ್ಲಿ ಅದು ಹೋಗ್ತಾ ಇದ್ದಾರೆ. ಒಂದೊಂದು ಕಾಲದಲ್ಲಿ, ದಾವೀದನ ಕಾಲದಲ್ಲಿ ಒಂದು ಭಾಳ ಪ್ರಸಿದ್ಧವಾದ ಸಾಮ್ರಾಜ್ಯ, ಭಾಳ ಐಶ್ವರ್ಯ, ವೈಭವ, ಮಹಿಮೆ ಕೂಡಿದಂಥ ದೇಶ ಅದು. ಇವತ್ತು ಎಂಥ ಸ್ಥಿತಿಗೆ ಬಂದಿರಂದರೆ, ತಮ್ಮ ಮನೆಗಳನ್ನ ಕಳ್ಕೊಂಡಿದ್ದಾರೆ, ಆಸ್ತಿಯನ್ನು ಕಳ್ಕೊಂಡಿದ್ದಾರೆ, ದೇಶವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಎಲ್ಲವನ್ನು ಕಳೆದುಕೊಂಡು ಶೂನ್ಯವಾದ ಪರಿಸ್ಥಿತಿಗೆ ಬಂದು ಈಗ ಇನ್ನೊಂದು ದೇಶದಲ್ಲಿ ಆಳುಗಳಾಗಿ ಬಾಳುವಂಥ ಪರಿಸ್ಥಿತಿ ಅವರಿಗೆ ಬಂದಿದೆ. ದೇವರನ್ನು ಬಿಟ್ಟು ದೂರವಾಗಿ ಹೋದಾಗ, ದೇವರಿಗೆ ಅವಿಧೇಯರಾಗಿ ಹೋದಾಗ, ನಾವು ಆಡಿದ ಹಾಗೆ ನಾವು ಹಿಂದೆ ತಿರುಗಿ ನೋಡಿದಾಗ ಇಂಥ ಪರಿಸ್ಥಿತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ಬೇಕಾಗತ್ತೆ. ಆದರೂ ಕೂಡ ದೇವರು ಅವರನ್ನು ಪೂರ್ತಿಯಾಗಿ ಕೈ ಬಿಡ್ತಾ ಇಲ್ಲ, ದೇವರನ್ನು ಪೂರ್ತಿಯಾಗಿ ಮರಿತಾ ಇಲ್ಲ.
ಆ ಸೆರೆಯಲ್ಲಿರತಕ್ಕಂಥ ಜನರನ್ನು ಉದ್ದೇಶಿಸಿ ಅವಮಾನದಲ್ಲಿ, ನಾಚಿಕೆಯಲ್ಲಿ, ಸೋಲುಗಳಲ್ಲಿ, ಶೂನ್ಯವಾಗಿ ಎಲ್ಲವನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥ ಜನರನ್ನು ದೇವರು ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ನಿಮಗೆ ಆಗಿರುವ ಅವಮಾನದ ಬದಲಾಗಿ, ನಿಮಗೆ ಆಗಿರುವ ನಾಚಿಕೆಯ ಬದಲಾಗಿ ನಾನು 2ರಷ್ಟು ಗೌರವವನ್ನು, ಘನತೆಯನ್ನು, 2ರಷ್ಟು ಆಶೀರ್ವಾದವನ್ನು ತಿರುಗಿ ಬರಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಇದು ವಾಕ್ಯದ ಮೊದಲನೆಯ ಭಾಗವನ್ನು ಓದೋದಾದರೆ ಹೇಗೆ ದೇವರಿಗೆ ಕಾರ್ಯಗಳನ್ನು ಮಾಡ್ತಾರೆ ಕೂಡ ನಾವು ಓದ್ತೇವೆ. ಅದು ಹೇಗೆ ಅಂದರೆ, ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ, ಅಭಿಷಕ್ತ ಹೊಂದಿದ ಯೇಸು ಕ್ರಿಸ್ತನ ಮುಖಾಂತರ ಈ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ಆ ವಾಕ್ಯದ ಒಂದು ಮೊದಲನೆಯ ಭಾಗದಲ್ಲಿ ನಾವು ಓದ್ತೇವೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಲೋಕನ ಸುವಾರ್ತೆ 4ನೇ ಅಧ್ಯಾಯ 16ರಲ್ಲಿ ಇದೇ ವಾಕ್ಯವನ್ನು ದೇವರು ಹೇಳ್ತಾರೆ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಗಾಡ್ ಇಸ್ ಅಪಾನ್ ಮೀ. ದೇವರ ಆತ್ಮವು ನನ್ನ ಮೇಲಿದೆ, ಟು ಪ್ರೀಚ್ ದ ಗುಡ್ ನ್ಯೂಸ್ ಟು ದ ಪುವರ್, ಬಡವರಿಗೆ ಶುಭವಾರ್ತೆನ ಸಾರೋದಕ್ಕೋಸ್ಕರ, ಟು ಸೆಟ್ ದ ಕ್ಯಾಪ್ಟಿವ್ಸ್ ಫ್ರೀ, ಸೆರೆಯಲ್ಲಿರೋನ ಬಿಡುಗಡೆ ಮಾಡೋದಕ್ಕೋಸ್ಕರ, ಟು ಓಪನ್ ದ ಬ್ಲೈಂಡ್ ಐಸ್, ಕುರುಡರಿಗೆ ಕಣ್ಣನ್ನು ತೆರೆದಕ್ಕೋಸ್ಕರ, ಟು ಬೈಂಡ್ ದ ಬ್ರೋಕನ್ ಹಾರ್ಟೆಡ್, ಮನ ಮುರಿದವರಿಗೆ ಆತನ ಸ್ವಸ್ಥತೆ ನೀಡೋದಕ್ಕೋಸ್ಕರ, ಟು ಅನೌನ್ಸ್ ದ ಇಯರ್ ಆಫ್ ದ ಲಾರ್ಡ್ಸ್ ಫೇವರ್, ದೇವರ ದಯೆಯ ವರ್ಷವನ್ನು ಪ್ರಕಟಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಇದು ಯಾರು ಮಾಡುವಂಥ ಕಾರ್ಯ? ಯೇಸು ಸ್ವಾಮಿ ಮಾಡುವಂಥ ಕಾರ್ಯ. ನಮಗಾದ ಅವಮಾನಕ್ಕೆ ಬದಲಾಗಿ ಗೌರವವನ್ನು ತರುವಂಥ ಮಾಡುವ ಕಾರ್ಯ ಯಾರ್ದು? ಯೇಸು. ಆತನು ಹೇಗೆ ಈ ಕಾರ್ಯವನ್ನು ಮಾಡದ? ಶಿಲುಬೆ ಮೇಲೆ ಕೇವಲ ನಮ್ಮ ಪಾಪಗಳನ್ನು ಮಾತ್ರವಲ್ಲ, ನಮ್ಮ ಎಲ್ಲ ಅವಮಾನಗಳನ್ನು ಆತನು ಬೆತ್ತಲೆ ಆಗಿ ಶಿಲುಬೆ ಮೇಲೆ ಸತ್ತಾಗ ನಮ್ಮ ಎಲ್ಲ ಅವಮಾನಗಳನ್ನು ಆತನ ಮೇಲೆ ಹಾಕ್ಕೊಂಡು ಇವತ್ತು ತನ್ನ ಮಹಿಮೆಯನ್ನು, ತನ್ನ ಘನತೆಯನ್ನು, ತನ್ನ ಗೌರವವನ್ನು ನಮಗೆ ನೀಡೋಕ್ಕೆ ಬಯಸ್ತಾ ಇದ್ದೇನೆ. ಹಾಲೆಲೂಯಾ. ಇದರ ಅರ್ಥ ಏನಂದರೆ, ನಮಗೆ ಬರುವಂಥ ಗೌರವ, ಘನತೆ ಎಲ್ಲವೂ ಕೂಡ ಯೇಸುವಿನಿಂದ ಎಂಬುದಾಗಿ. ಹಾಲೆಲೂಯಾ. ಈ ಅವಮಾನನ ಪದದ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡೋಣ. ಇಂಗ್ಲೀಷಲ್ಲಿ ಶೇಮ್ ಅಂತೇವೆ. ಓಕೆ, ಈ ಅವಮಾನದ ಬಗ್ಗೆ ಮಾತಾಡೋಕ್ಕೆ ಅನೇಕ ಸಲ ಅವಮಾನ ನಮಗೆ. ನಮ್ಮೆಲ್ಲರ ಜೀವನದಲ್ಲೂ, ಕುಳಿತಿರೋ ಜೀವನದಲ್ಲೂ ಅನೇಕ ಅವಮಾನಕರವಾದ ಸಂಗತಿಗಳು ನಡೆದಿವೆ. ಕೆಲವು ನಾವೇ ಅದಕ್ಕೆ ಕಾರಣರಾಗಿರ್ತೇವೆ, ಕೆಲವು ಬೇರೆಯವರು ಮಾಡಿದ ಕಾರ್ಯಗಳಿಂದ ನಾವು ಅವಮಾನಕ್ಕೆ ಗುರಿಯಾಗಿರ್ತೇವೆ. ಸೊ ಈ ಅವಮಾನ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಆಗಿವೆ. ಅದನ್ನು ನಾವು ಮಾತಾಡೋಕ್ಕೆ ಬಯಸ್ತೇ ಇರ್ಬೋದು. ಆದರೆ ನಾವು ಅವುಗಳೊಟ್ಟಿಗೆ ಅವುಗಳಿಂದ ಬಿಡುಗಡೆ ಹೊಂದ್ಕೊಳ್ದೆ ಹೋದರೆ, ಅವಮಾನದ ಅನುಭವಗಳಿಂದ, ಅವಮಾನದ ಪರಿಸ್ಥಿತಿಗಳಿಂದ ನಾವು ಬಿಡುಗಡೆ ಹೊಂದ್ಕೊಳ್ದೆ ಹೋದರೆ ಯೇಸುವಿನಿಂದ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಅನುಭವಗಳು ಯಾವಾಗಲೂ ಕೂಡ, ಆ ಕೈತನ, ಆ ನೋವು, ಆ ಸೋಲುಗಳು, ಆ ಒಂದು ನೆನಪುಗಳು ನಮ್ಮನ್ನು ಹಿಡಿದು ಹಿಂದಕ್ಕೆ ಎಳಿತಾನೇ ಇರ್ತವೆ. ಅವುಗಳನ್ನು ನಾವು ಜಯಿಸಿ ನಾವು ಮುಂದೆ ಹೋಗಬೇಕಾಗುತ್ತೆ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಕೇಳುವಾಗ ಪ್ರತಿಯೊಬ್ಬರು ಕೂಡ ನಿಮ್ಮ ಹೃದಯಗಳಲ್ಲಿ ಯಾವುದೋ ಒಂದು ವಿಷಯದ ಕುರಿತು ನೋವಿರುತ್ತೆ. ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಯಿತು? ಯಾಕೆ ಅವರು ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಮಾಡಿದ್ರು? ನಾನು ಏನು ತಪ್ಪು ಮಾಡಿದೆ? ಯಾಕೆ ನನಗೆ ಈ ರೀತಿ ಉಂಟಾಗಿದೆ ಎಂಬುದಾಗಿ ಅನೇಕ ಸಾರಿ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಸೊ ಅದನ್ನು, ಆ ಒಂದು ವಿಷಯಗಳಿಂದ ನೀವು ನಂಬುವುದಾದರೆ ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಉಂಟಾಗಿರುವ ಎಲ್ಲ ಅವಮಾನದ ನೋವುಗಳಿಂದ ನಾವು ಬಿಡುಗಡೆ ಹೊಂದಿಕೊಂಡವರಾಗಿ ಒಂದು ನೂತನ ಬಲದಿಂದ, ನೂತನ ಸಂತೋಷದಿಂದ ಈ ಸ್ಥಳದಿಂದ ನಾವು ಆಚೆ ಹೋಗೋಕ್ಕೆ ಸಾಧ್ಯ. ಹಾಲೆಲೂಯಾ. ಅನೇಕ ಸಾರಿ ಈ ವರ್ಡ್ ಶೇಮ್ ಮತ್ತು ಗಿಲ್ಟ್ನ ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಇಂಗ್ಲೀಷಲ್ಲಿ ಗಿಲ್ಟ್ ಅಂತ ಒಂದು ವರ್ಡ್ ಇದೆ, ಅಪರಾಧ ಮನೋಭಾವನೆ ಅಂತೇವೆ ಅದನ್ನು. ಇನ್ನೊಂದು ಅವಮಾನ ಅಂತ. ಆ್ಯಕ್ಚುಲಿ ಬೈಬಲಲ್ಲಿ ಅವಮಾನ ಅನ್ನೋ ಪದ, ಅದರ ಬೇರೆ ಬೇರೆ ಒಂದು ಅರ್ಥಗಳು ಸುಮಾರು 345 ಸಾರಿ ಉಪಯೋಗಿಸಲ್ಪಟ್ಟಿವೆ. ಗಿಲ್ಟ್ ಅನ್ನೋ ಪದ, ಅಪರಾಧ ಮನೋಭಾವನೆ ಸುಮಾರು ಒಂದು 140 ಸಾರಿ ಉಪಯೋಗಿಸಲ್ಪಟ್ಟಿದೆ. ಬಟ್ ಗಿಲ್ಟ್ ಬಗ್ಗೆ ಹೆಚ್ಚಾಗಿ ಮಾತಾಡ್ತೇವೆ ನಾವು, ಅವಮಾನದ ಬಗ್ಗೆ ಹೆಚ್ಚಾಗಿ ನಾವು ಮಾತಾಡೋದಿಲ್ಲ. ಗಿಲ್ಟ್ಗೆ ಅವಮಾನಕ್ಕೆ ಇರುವ ವ್ಯತ್ಯಾಸ ಏನು ಗೊತ್ತಾ? ಗಿಲ್ಟ್ ಅಂದರೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಪಾಪ ಮಾಡಿದಾಗ, ದೇವರ ವಿರುದ್ಧವಾಗಿ ಪಾಪ ಮಾಡಿದಾಗ ನಮ್ಮಲ್ಲಿ ಒಂದು ಅಪರಾಧನೆ ಮನೋಭಾವ ಉಂಟಾಗುತ್ತೆ, ಒಂದು ಚುಚ್ಚುತ್ತೆ. ಆ ರೀತಿ ನಾನು ಮಾಡಬಾರ್ದಾಗಿತ್ತು, ಆ ರೀತಿ ನಾನು ಮಾತಾಡಬಾರ್ದಾಗಿತ್ತು, ಯಾಕೆ ಆ ರೀತಿ ತೀರ್ಮಾನ ತೊಗೊಂಡೆ ಅನ್ನೋದು ನಮ್ಮಲ್ಲಿ ಚುಚ್ಚುತ್ತೆ. ದಟ್ ಈಸ್ ಗಿಲ್ಟ್, ಅಪರಾಧ ಮನೋಭಾವನೆ. ಆದರೆ ಅವಮಾನ ಏನು ಗೊತ್ತಾ? ಅದು ಒಂದು ಕಾರ್ಯಕ್ಕೆ ಸೀಮಿತವಾಗಿಲ್ಲ. ನಾನೇ ಸರಿ ಇಲ್ಲ, ನನಗೆ ಯೋಗ್ಯತೆ ಇಲ್ಲ, ನಾನು ಯಾವುದಕ್ಕೆ ಬೆಲೆ ಬಾಳೋದಿಲ್ಲ, ನಾನು ಅಪ್ರಯೋಜಕನು ಅನ್ನೋ ಅವಮಾನ ಆ ರೀತಿ ನಿಮ್ಮನ್ನು ಹೇಳೋಕ್ಕೆ ಮಾಡುತ್ತೆ. ಗಿಲ್ಟ್ ಈಸ್ ಕನೆಕ್ಟೆಡ್ ಟು ಆ್ಯಕ್ಷನ್, ಬಟ್ ಶೇಮ್ ಈಸ್ ಕನೆಕ್ಟೆಡ್ ಟು ಯುವರ್ ಐಡೆಂಟಿಟಿ. ಅವಮಾನ ಅನ್ನೋದು ನಾನೇ ಸರಿ ಇಲ್ಲ ಅನ್ನೋ ಒಂದು ಇದಕ್ಕೆ ಹೋಗ್ಬಿಡ್ತೀರ. ನೀವು ಸರಿಯಾದ ಆಗದ ಕಾರ್ಯಗಳನ್ನ ಮಾಡಿರ್ಬೋದು, ದಟ್ ಈಸ್ ಗಿಲ್ಟ್. ಬಟ್ ಅವಮಾನ ಅಂತ ಅಂದ್ಕೊಂಡಾಗ
ನನ್ನ ಜೀವಿತ ಸರಿ ಇಲ್ಲ, ನಾನೇ ಸರಿ ಇಲ್ಲ ಅನ್ನೋ ಹೇಳೋ ಒಂದು ಪರಿಸ್ಥಿತಿಗೆ ನೀವು ಬಂದುಬಿಡ್ತೀರಾ. ಬಟ್ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ದೇವರು ಆ ಒಂದು ಅವಮಾನಗಳಿಂದ ನಮ್ಮನ್ನು ಹೊರತೆಗೆಯೋಕ್ಕೆ ಬಯಸ್ತಾ ಇದ್ದಾರೆ. ನಾವು ಅಯೋಗ್ಯರಲ್ಲ, ನಾವು ಅಪ್ರಯೋಜಕರಲ್ಲ. ದೇವರು ನಮ್ಮನ್ನು ತನ್ನ ರಕ್ತದಿಂದ ವಿಮೋಚಿಸಿ ತನ್ನ ರಾಜವಂಶಸ್ಥನಾಗಿ ದೇವರು ನಮ್ಮನ್ನು ಮಾಡಿ ನಮಗೆ ಗೌರವವನ್ನು ಘನತೆಯನ್ನು ನೀಡಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಅನೇಕ ವಿಷಯಗಳ ಕುರಿತು ನಮ್ಮ ಅವಮಾನ ಆಗಿರ್ಬೋದು. ಕೆಲವೊಮ್ಮೆ ನಮ್ಮ ಆತ್ಮೀಯ ಜೀವಿತದ ಕುರಿತು ಅವಮಾನ ಆಗಿರ್ಬೋದು. ನಾವು ದೇವರ ವಿರುದ್ಧವಾಗಿ ಪಾಪ ಮಾಡಿರ್ಬೋದು, ಆತ್ಮೀಯ ಜೀವನದಲ್ಲಿ ದೂರವಾಗಿರ್ಬೋದು. ಅವ್ರು ನೆನೆಸ್ಕೊಂಡಾಗ ನಮ್ಗೆ ಅವಮಾನ ಆಗ್ಬೋದು. ಆಗುತ್ತಾ? ಕೆಲವೊಮ್ಮೆ ನಾವು ಹಿಂದಿನ ಜೀವಿತದಲ್ಲಿ ಮಾಡಿದ ತಪ್ಪುಗಳು, ಉಂಟಾಗಿರೋ ಸೋಲುಗಳು ನಮಗೆ ಅವಮಾನ ತರ್ತವೆ. ಕೆಲವೊಮ್ಮೆ ನಮ್ಮ ಒಂದು ಅಪಿಯರೆನ್ಸ್ ಬಗ್ಗೆ, ಕಪ್ಪಗಿದ್ದೀನಿ ಅಲ್ಲ ಬೆಳ್ಳಕ್ಕಿದ್ದೀನಿ ಇಲ್ಲ ಕುಳ್ಳಕ್ಕಿದ್ದೀನಿ ಉದ್ದಕ್ಕಿದ್ದೀನಿ, ನಮ್ಮ ಅಪಿಯರೆನ್ಸ್ ಬಗ್ಗೆ ನಮಗೇನಾಗುತ್ತೆ, ಅವಮಾನ ಉಂಟಾಗುತ್ತೆ. ನಮ್ಮ ಮೇಲೆ ನಮಗೇನೆ ಅಸಹ್ಯ, ಆ ರೀತಿಯಾದ ಅವಮಾನ ಉಂಟಾಗುತ್ತೆ. ಕೆಲವೊಮ್ಮೆ ನಾವು ಹುಟ್ಟಿದ ಕುಟುಂಬ ಸರಿ ಇಲ್ಲ, ನಾವು ಬಡತನದಲ್ಲಿ ಹುಟ್ಟಿದೆ, ಅಥವಾ ಅಪ್ಪ ಅಮ್ಮ ಸರಿ ಇಲ್ಲ, ಅಣ್ಣ ತಮ್ಮ ಸರಿ ಇಲ್ಲ, ನಮ್ಮ ಕುಟುಂಬದಲ್ಲಿ ಆ ನಾಚಿಕೆ ಉಂಟು ಮಾಡುವಂಥ ಕೆಲ ಸಂಗತಿ ನಡುವೆ ನಮ್ಮ ಕುಟುಂಬದ ಬಗ್ಗೆ ನಮಗೆ ಅವಮಾನ ಇರುತ್ತೆ. ಕೆಲವೊಮ್ಮೆ ಸಂಬಂಧಗಳಲ್ಲಿ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ ಅಂದರೆ ಅವ್ರ ಜೊತೆ ಆಗಿರತಕ್ಕಂಥ ಡಿವೋರ್ಸ್ ಆಗಿರ್ಬೋದು. ಕೆಲವೊಮ್ಮೆ ಆ ಒಂದು ವಿಷಯಗಳ ಕುರಿತು ನಮಗೆ ಅವಮಾನ ಆಗಿರುತ್ತೆ. ಕೆಲವೊಮ್ಮೆ ಮಾನಸಿಕ ರೋಗಗಳಿರ್ಬೋದು, ನಮಗೆ ಅವುಗಳ ಕುರಿತು ನಮಗೆ ಅವಮಾನ ಇರುತ್ತೆ. ಕೆಲವೊಮ್ಮೆ ನಾವು ಮಾಡುವಂಥ ಕೆಲಸಗಳು, ಕಾರ್ಯಗಳು, ವ್ಯಾಪಾರಗಳು, ಅದರಲ್ಲಿ ಉಂಟಾಗಿರ್ತಕ್ಕಂಥ ಸೋಲುಗಳು ಅಥವಾ ಕೆಳಮಟ್ಟದಲ್ಲಿದ್ದರೆ ಅವುಗಳ ಕುರಿತು ನಮಗೆ ಅವಮಾನ ಆಗುತ್ತೆ. ನಮ್ಮ ಕೆಲಸದ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಇತರರಿಗೆ ಇಷ್ಟ ಆಗಲ್ಲ. ಕೆಲವೊಮ್ಮೆ ನಾವು ಪಾಪದ ಅಡಿಕ್ಷನ್ಸಲ್ಲಿರ್ತೇವೆ, ಕೆಟ್ಟ ಒಂದು ಚಟಗಳಿರ್ತೇವೆ, ಅದು ಯಾರಿಗೂ ಗೊತ್ತಾಗದೇ ಇರ್ಬೋದು. ಅದು ನಮ್ಮೊಳಗೆ ನಾವು ಚಟಗಳಲ್ಲಿ ನಾವು ತೊಳ್ಕೊಂಡಿರ್ತೇವೆ. ಬಟ್ ಅದನ್ನು ಕುರಿತು ನಮಗೆ ಅವಮಾನ, ನಾವು ಹೇಳ್ಕೊಳ್ಳಲ್ಲ, ಮಾತಾಡೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ನಿಮಗೆ ಗೊತ್ತು ನಾನು ಆ ಚಟದಲ್ಲಿದ್ದೇನೆ ಎಂಬುದಾಗಿ. ಅದನ್ನು ಕುರಿತು ನಿಮಗೆ ಒಂದು ಅವಮಾನ ಇರುತ್ತೆ. ಅಥವಾ ನಿಮ್ಮ ಹಿಂದಿನ ಜೀವಿತದಲ್ಲಿ ಮಾಡತಕ್ಕಂಥ ತಪ್ಪಾದ ನಿರ್ಣಯಗಳು, ತೀರ್ಮಾನಗಳು, ಅಥವಾ ಬೇರೆ ಏನೇ ಕಾರಣಗಳಿರ್ಬೋದು. ನಾನು ಕೆಲವೊಂದು ಎಕ್ಸಾಂಪಲ್ಸ್ ನಾನು ಕೊಟ್ಟೆ ಅಷ್ಟೇ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಅವುಗಳ ಕುರಿತು ಯೋಚನೆ ಮಾಡೋಕ್ಕೂ ಅವಮಾನ, ಮಾತಾಡೋಕ್ಕೂ ಅವಮಾನ, ಅದು ಇತರರಿಗೆ ಗೊತ್ತಾಗಬಾರ್ದು ಅಂದ್ಕೊಳ್ತೇವೆ. ಅವಮಾನ, ನಾಚಿಕೆ ಏನು ಮಾಡಿದೆ ಗೊತ್ತಾ? ಫಸ್ಟು ನಮ್ಮನ್ನು ಎಲ್ಲಿ ಈ ನಾಚಿಕೆ ಬಗ್ಗೆ ಫಸ್ಟ್ ಎಲ್ಲಿ ಬರೆಯಲ್ಪಟ್ಟಿದ್ದ ಬೈಬಲಲ್ಲಿ? ಆದಾಮನ ಬಗ್ಗೆಲೇ ನಾವು ನೋಡ್ತೇವೆ. ಆದಿಯಲ್ಲಿ ಆದಾಮನು ಪಾಪ ಮಾಡಿದಾಗ ಏನು ಉಂಟಾಯ್ತು? ಆತನಿಗೆ ನಾಚಿಕೆ ಉಂಟಾಯ್ತು. ಅಲ್ಲಿವರೆಗೂ ಆದಾಮ್ ಅವಳು ಬೆತ್ತಲೆ ಆಗಿದ್ದರು, ಅವ್ರಿಗೆ ನಾಚಿಕೆ ಅನ್ನೋದು ಇರಲಿಲ್ಲ. ಯಾವಾಗ ಅವರು ಪಾಪ ಮಾಡಿದ್ರು ಅವ್ರಿಗೇನುಂಟಾಯಿತು? ನಾಚಿಕೆ ಉಂಟಾದಾಗ ಅವ್ರು ಮಾಡಿದ ಮೊದಲನೇ ಕೆಲಸ ಏನು? ಹೋಗಿ ಬಚ್ಚಿಟ್ಕೊಳ್ತಾ ಇದ್ದಾರೆ. ಅವಮಾನ ನಮ್ಮನ್ನು ಏನು ಮಾಡುತ್ತೆ ಅಂದರೆ ದೇವರಿಂದ, ಜನರಿಂದ ಬಚ್ಚಿಟ್ಕೊಳ್ಳೋ ರೀತಿಯಲ್ಲಿ ಮಾಡುತ್ತೆ. ದೇವರ ಮುಂದೆ ಬರೋಕ್ಕೂ ಇಷ್ಟ ಇಲ್ಲ, ಜನರ ಮುಂದೆ ಬರೋದಕ್ಕೂ ಕೂಡ ಇಷ್ಟ ಇಲ್ಲ. ಒಂದು ವೇಳೆ ಜನರ ಮಧ್ಯದಲ್ಲಿ ಇದ್ದರೂ ಕೂಡ ದರ್ ಆರ್ ಇನ್ವಿಸಿಬಲ್ ವಾಲ್ಸ್ ದಟ್ ವಿ ಬಿಲ್ಡ್, ಅದೃಶ್ಯವಾದ ಗೋಡೆಗಳನ್ನು ಕಟ್ಕೊಂಡ್ಬಿಡ್ತೇವೆ. ಯಾರಿಗೂ ನನ್ನ ಬಗ್ಗೆ ಗೊತ್ತಾಗಬಾರ್ದು, ನನ್ನ ಜೀವನದಲ್ಲಿ ಈ ರೀತಿ ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯದ ಬಗ್ಗೆ ನಾವು ವಿ ವಿಲ್ ನಾಟ್ ರಿವೀಲ್ ಎವ್ರಿಥಿಂಗ್ ಅಬೌಟ್ ಅವರ್ ಸೆಲ್ಸ್. ನಮ್ಮ ಬಗ್ಗೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಹೇಳ್ಕೊಳ್ಳೋಕ್ಕೆ ನಾವು ಬಯಸೋದಿಲ್ಲ. ಬಟ್ ದೇವರು ಯಾವಾಗ ಈ ನಾಚಿಕೆ, ಅವಮಾನದಿಂದ ನಮಗೆ ಬಿಡುಗಡೆ ಕೊಡ್ತಾರೋ, ನಮ್ಮ ಜೀವಿತದ ಯಾವ ಕ್ಷೇತ್ರ ಕುರಿತಾಗಲಿ ಯಾವುದೇ ನಾಚಿಕೆ ಇಲ್ಲದೆ, ಅವಮಾನ ಇಲ್ಲದೆ ನಾವು ಮಾತಾಡ್ಕೊಳ್ಳೋಕ್ಕೆ ಸಾಧ್ಯ. ಹಲ್ಲೆಲೂಯ. ನಮಗೆ ಯಾವುದೇ ಭಯ ಇರೋದಿಲ್ಲ. ದೇವರ ಮುಂದೆ ಬರೋದಕ್ಕೆ ಭಯ ಇರೋದಿಲ್ಲ, ಜನರ ಮುಂದೆ ಬರೋದಕ್ಕೆ ಭಯ ಇಲ್ಲ. ಯಾಕೆಂದರೆ ಇನ್ನು ಮುಂದೆ ನನ್ನನ್ನು ಕುರಿತು ಜನರು ಏನು ಯೋಚನೆ ಮಾಡ್ತಾರೋ, ನನ್ನ ಬಗ್ಗೆ ಜನರು ಏನು ಅಂದ್ಕೊಳ್ತಾರೋ ಅದ್ರ ಬಗ್ಗೆ ಯೋಚನೆಗಿಲ್ಲ. ಯಾಕೆಂದರೆ ದೇವರಿಂದ ಅಂಗೀಕರಿಸಲ್ಪಟ್ಟಿದ್ದೇನೆ, ದೇವರಿಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ. ಯಾವ ಸಂಗತಿಗಳನ್ನು ಅವಮಾನಕ್ಕೆ ಗುರಿ ಮಾಡಿದ್ದೆಯೋ ಆ ಸಂಗತಿಗಳನ್ನು ಹೇಳ್ಕೊಂಡು ನನಗೆ ದೇವರಿಗೆ ಸಾಕ್ಷಿಯನ್ನು ನೀಡೋಕ್ಕೆ ನಾನು ಸಿದ್ಧ ಆಗ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂಥ ಒಂದು ಒಳಗಿನಿಂದ ಬರುವಂಥ ಸ್ವತಂತ್ರವನ್ನು, ಇದು ಹೊರಗಿನಿಂದ ಬರುವಂಥ ಸ್ವತಂತ್ರ ಅಲ್ಲ, ಇದು ಒಳಗಿಂದ, ಹೃದಯದಿಂದ, ಮನಸ್ಸಿನಲ್ಲಿ, ಅಂತರಂಗದಲ್ಲಿ ದೇವರೊಂದು ಬಿಡುಗಡೆಯನ್ನು ನೀಡೋಕ್ಕೆ ಬಯಸ್ತಾ ಇದ್ದಾನೆ. ನಾವು ಬಿಡುಗಡೆ ಹೊಂದ್ಕೊಂಡಾಗ ಪ್ರೇರಣೆ ಹೇಳ್ತೇನೆ, ನಮ್ಮ ಕುಟುಂಬದ ಮಾತಾಡೋಕ್ಕೆ ನಮಗೆ ಅವಮಾನ ಉಂಟಾಗಲ್ಲ, ನಮ್ಮ ಕೆಲಸದ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಮಾನ ಉಂಟಾಗಲ್ಲ, ನಮ್ಮ ಸೋಲುಗಳ ಬಗ್ಗೆ ಮಾತಾಡೋಕ್ಕೆ ನಮಗೆ ಅವಮಾನ ಉಂಟಾಗಲ್ಲ. ಅವೆಲ್ಲವನ್ನು ಕೂಡ ಹೇಳ್ಕೊಳ್ತೇವೆ, ಧೈರ್ಯವಾಗಿ ಹೇಳ್ಕೊಳ್ತೇವೆ. ಹೌದು, ನಾನು ಆ ರೀತಿ ಆಗಿದ್ದೆ, ಹೌದು ನಾನು ಅದನ್ನು ಮಾಡಿದ್ದೆ, ಆದರೆ ದೇವರನ್ನು ಕ್ಷಮಿಸಿದ್ದಾನೆ, ದೇವರನ್ನ ಬಿಡುಗಡೆ ಕೊಟ್ಟಿದ್ದಾನೆ. ನೀವು ಕೂಡ ಬಿಡುಗಡೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಎಂಬುದಾಗಿ ನಮ್ಮ ಅವಮಾನಗಳನ್ನು ದೇವರ ಸಾಕ್ಷಿಗಳನ್ನಾಗಿ ತಿರುಗಿಸಲು ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಜೋರ ಚಪ್ಪಲಿ ಇಡ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತರಾಗೋಣ. ನಾನು ಹೇಳಿದಾಗೆ ಈ ಅವಮಾನ ಏನು ಮಾಡುತ್ತೆ ಅಂದರೆ ನಿಮ್ಮನ್ನು ಹಿಂದಕ್ಕೆ ಎಳಿತಾ ಇರ್ತದೆ. ಇಂದಿನ ಜೀವಿತದಲ್ಲಿ ನಡೆದತಕ್ಕಂಥ ಅವಮಾನದ ಸಂಗತಿಗಳು ನಿಮ್ಮನ್ನು ಯಾವಾಗಲೂ ಕೂಡ ಹಿಂದಕ್ಕೆ ಎಳಿತಾ ಇರ್ತವೆ. ನಿಮ್ಮ ಮುಂದೆ ದೇವರು ಹೊಸ ಬಾಗಿಲುಗಳನ್ನು ತೆರೆದಿಟ್ಟಿರ್ಬೋದು, ಆದರೆ ಈ
ಅವಮಾನಗಳು ನಿಮ್ಮನ್ನು ಏನು ಮಾಡ್ತಾ ಇರುತ್ತೆ ಅಂದರೆ ನಿಮ್ಮನ್ನು ಹಿಂದೆ ಕೆಳಿತವೆ, ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ. ನಿಮಗೆ ಭಯ, ನೀವು ಹಿಂದಿನ ಜೀವನದಲ್ಲಿ ಸೋಲು ಅನುಭವಿಸಿಟ್ಟಿದ್ದೀರಾ. ಈ ಹೊಸ ಅವಕಾಶಗಳು ದೇವ್ರು ಕೊಡ್ತಾ ಇದ್ದಾರೆ, ಕೊಟ್ಟರು ಕೂಡ ಮತ್ತೆ ನಾನು ಸೋತು ಹೋಗ್ಬಿಡ್ತೀನೇನೋ, ಮತ್ತೆ ಹಿಂದೆ ನಡೆದಿದ್ದೇ ಆಗುತ್ತೇನೋ ಅನ್ನೋದಕ್ಕೆ ಭಯ, ನಿಮ್ಮ ಮುಂದೆ ಹೋಗೋದಕ್ಕೆ ಬಯಸೋದಿಲ್ಲ. ಒಂದು ವೇಳೆ ದೇವರು ಹೊಸ ಸಂಬಂಧಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ, ಹೊಸ ಫ್ರೆಂಡ್ಶಿಪ್ಸ್, ಹೊಸ ರಿಲೇಷನ್ಶಿಪ್ಸ್, ಹೊಸ ಕನೆಕ್ಷನ್ಸ್, ಹೊಸ ಪಾರ್ಟ್ನರ್ಶಿಪ್ಸ್ ದೇವರು ನಿಮ್ಮ ಮುಂದೆ ತರ್ತಾ ಇರ್ಬೋದು. ಆದರೆ ಹಿಂದಿನ ಒಂದು ಅನುಭವದಲ್ಲಿ ಜನರಿಗೆ ಮೋಸ ಮಾಡಿರ್ಬೋದು, ನೋವುಂಟು ಮಾಡಿರ್ಬೋದು, ನೀವು ಕೈ ಹಾಕಿ ಸುಟ್ಕೊಂಡಿರ್ಬೋದು. ಅದಕ್ಕೆ ಈಗ ಹೊಸದಾಗಿ ದೇವರು ತರತಕ್ಕಂಥ ಸಂಬಂಧಗಳನ್ನು ಜನರನ್ನು ಕೂಡ ಆ ಅನುಭವಗಳ ಮುಖಾಂತರ ಕಂಡು ನೀವು ಅವರೊಟ್ಟಿಗೆ ಸೇರ್ಕೊಳ್ಳೋಕ್ಕೆ ಬಯಸೋದಿಲ್ಲ, ಆ ಸಂಬಂಧಗಳನ್ನ ಕಟ್ಕೊಳ್ಳೋಕ್ಕೆ ಬಯಸೋದಿಲ್ಲ. ಆ ವ್ಯಕ್ತಿಗಳ ಮುಖಾಂತರ ದೇವರು ತರುವಂಥ ಹೊಸ ಆಶೀರ್ವಾದಗಳನ್ನು ನೀವು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಇವೆಲ್ಲ ನಿಮ್ಮ ಹಿಂದಿನ ಜೀವಿತದ ಅವಮಾನದ ಪರಿಸ್ಥಿತಿಗಳನ್ನು ಜಯಿಸ್ತೇ ಹೋದರೆ ದೇವರು ನಿಮ್ಮ ಮುಂದೆ ತರ್ತಾ ಇರತಕ್ಕಂಥ ಹೊಸ ಅವಕಾಶಗಳನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ, ಹೊಸ ಸಂಬಂಧಗಳನ್ನು ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಈ ಅವಮಾನ ಏನು ಮಾಡುತ್ತಂದರೆ ಯಾವಾಗಲೂ ಕೂಡ ನಿಮ್ಮ ದುಃಖದಲ್ಲಿ, ಕೋಪದಲ್ಲಿ, ತುಂಬ ಸಿಟ್ಟು, ಈಸಿಯಾಗಿ ಇರಿಟೇಟ್ ಆಗ್ತಾ ಇರ್ತೀರ. ಒಳಗೆ ಅವಮಾನಗಳು ಇದ್ದರೆ ಜನರನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರೀತಿ ಪಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ, ಪ್ರೀತಿ ಕೊಡೋಕ್ಕೂ ಸಾಧ್ಯ ಆಗಲ್ಲ. ಒಳಗೆ ನಿಮ್ಗೆ ಯಾವಾಗಲೂ ಕೂಡ ಕೋಪ ಉರಿತಾ ಇರುತ್ತೆ, ಯಾಕಂದರೆ ಈ ಅವಮಾನಗಳು ಆಗಿರೋ ಒಂದು ವಿಷಯದಿಂದ. ಈ ಒಂದು ಅವಮಾನ ಏನು ಮಾಡುತ್ತಂದರೆ ಇಟ್ ವಿಲ್ ಮೇಕ್ ಯು ಟು ಐಸೋಲೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಜನರಿಂದ ದೂರವಾಗಿ ಇರುವಂತೆ ಅದು ಮಾಡುತ್ತೆ. ಇದು ಕಂಪ್ಲೀಟ್ಲಿ ಇಟ್ ವಿಲ್ ಮೇಕ್ ಯು ದ ನೆಗೆಟಿವ್ ಪರ್ಸನ್. ನಿಮ್ಮ ಅವಮಾನಗಳನ್ನು ನೀವು ಜಯಿಸ್ತೇ ಹೋದರೆ ನಿಮ್ಮ ಮಾತಿನಿಂದ ಬರುವಂಥ ಫಸ್ಟ್ ಮಾತು ಯಾವಾಗಲೂ ಕೂಡ ನೆಗೆಟಿವ್ ಆಗೇ ಇರುತ್ತೆ. ಯಾವುದಲ್ಲೂ ಪಾಸಿಟಿವ್ ಆಗಿರೋ ಸಂಗತಿಗಳಲ್ಲಿ ಕೂಡ ನೀವು ನೆಗೆಟಿವನ್ನೇ ಹುಡುಕ್ತೇ ಹೊರತು ನೀವು ಪಾಸಿಟಿವ್ ಆಗಿ ನೋಡೋಕ್ಕೂ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಪ್ರಿಯರೇ, ಇವತ್ತು ದೇವರ ವಾಕ್ಯದ ಒಂದು ಆಧಾರಿತದ ಮೇಲೆ ನಾನು ನಿಮ್ಗೆ ಹೇಳಲು ಬಯಸ್ತೇನೆ. ದೇವರ ಕಾರ್ಯವನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಮಾಡೋಕ್ಕೆ ಬಯಸ್ತಾ ಇದ್ದಾನೆ. ನಿಮ್ಮ ಅವಮಾನಗಳಿಂದ ನಿಮ್ಮನ್ನು ಹಿಡಿದು ಅದರಿಂದ ಹೊರಗೆ ತಂದು 2ರಷ್ಟು ಗೌರವವನ್ನು, 2ರಷ್ಟು ಘನತೆಯನ್ನು, 2ರಷ್ಟು ಮಹಿಮೆಯನ್ನು ದೇವರ ಮತರಕ್ಕೆ ಬಯಸ್ತಾ ಇದ್ದಾನೆ. ಹೊಸ ಸ್ಥಾನಗಳು, ಹೊಸ ಅವಕಾಶಗಳು, ಹೊಸ ಪದವಿಗಳು ದೇವರ ಮತರಕ್ಕೆ ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹೊಸ ಕಾರ್ಯಗಳನ್ನು, 2ರಷ್ಟು ಘನತೆ, 2ರಷ್ಟು ಗೌರವ, 2ರಷ್ಟು ಮಾನವನ್ನು ದೇವರು ನಿಮಗೆಲ್ಲರೂ ಕೂಡ ನೀಡಲಿಕ್ಕೆ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಮೊದಲೇನು ಮಾಡಬೇಕು? ನಾವು ನಮ್ಮ ಹಿಂದಿನ ಜೀವಿತದ ಅವಮಾನದ ಸಂಗತಿಗಳನ್ನು ಅದರಿಂದ ಬಿಡುಗಡೆ ಹೊಂದ್ಕೊಳ್ಬೇಕಾಗಿದೆ. ಯಾವ ರೀತಿ ಇದನ್ನು ಬಿಡುಗಡೆ ಹೊಂದ್ಕೊಳ್ಳೋದು? ಒಂದು ಎಕ್ಸಾಂಪಲ್ ಕೊಡ್ತೇನೆ. ಅವತ್ತು ಸತ್ಯವಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಉದಾಹರಣೆಯನ್ನು ನೀಡ್ತೇನೆ. ಆ ವ್ಯಕ್ತಿಯು ಯಾವ ರೀತಿಯಾಗಿ ತನ್ನ ಅವಮಾನದ ನೋವಿನ ಪರಿಸ್ಥಿತಿಯಿಂದ ಹೊರಬಂದು ಬಹಳ ಘನತೆಯುಳ್ಳ ವ್ಯಕ್ತಿಯಾಗಿ ಯಾವ ರೀತಿಗೆ ಆದ ಅನ್ನೋ ಒಂದು ಎಕ್ಸಾಂಪಲನ್ನು ಅನೇಕರಿದ್ದಾರೆ. ಬಟ್ ಐ ವಾಂಟ್ ಟು ಟೇಕ್ ಒನ್ ಎಕ್ಸಾಂಪಲ್, ಅದು ನೋಡೋಣ. ಅದು 1ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9-10. ಯಾಬೇಚನು ತನ್ನ ಅಣ್ಣ ತಮ್ಮಂದರಲ್ಲಿ ಗೌರವವುಳ್ಳವನಾಗಿದ್ದನು. ಇವನ ಬಹು ವೇದನೆಯಿಂದ ಹೆತ್ತನೆಂದು ಇವನ ತಾಯಿಯವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲಿನ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನು ಇರಿಸಿ ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ಕೇಡಿನಿಂದ ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಹಲ್ಲೆಲೂಯಾ. ಯಾಬೇಚ್ ಎಂಬ ಒಬ್ಬ ವ್ಯಕ್ತಿಯ ಕುರಿತು ಕೆಲವು ನಿಮಿಷಗಳನ್ನು ನಾವು ನೋಡೋಣ. ಯಾವ ರೀತಿ ಆತನ ಬಗ್ಗೆ ವಾಕ್ಯ ಪ್ರಾರಂಭ ಆಗ್ತಾ ಇದೆ ಅಂದರೆ, ತನ್ನ ಅಣ್ಣ ತಮ್ಮಂದರೆಲ್ಲರಲ್ಲೂ ಕೂಡ ಈತನು ಯಾವ ರೀತಿ ಇದ್ದಂತೆ? ಗೌರವವುಳ್ಳವನಾಗಿದ್ದ ಅಂತ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬಟ್ ಆತನ ಜೀವಿತ ಆ ರೀತಿಯಾಗಿ ಪ್ರಾರಂಭ ಆಗಿಲ್ಲ. ಆತನ ಜೀವಿತ ಪ್ರಾರಂಭ ಆಗಿದ್ದು ನೋವಿನಿಂದ, ನಾಚಿಕೆಯಿಂದ, ಅವಮಾನದಿಂದ. ಆ್ಯಕ್ಚುಲಿ ಈ ಚಾಪ್ಟರ್ಸ್ ಎಲ್ಲ ನೀವು ಓದ್ಕೊಂಡು ಬಂದಾಗ ಇಟ್ಸ್ ವೆರಿ ಫ್ಯಾಸಿನೇಟಿಂಗ್. ಪವಿತ್ರಾತ್ಮನ ಯಾವ ರೀತಿಯಾಗಿ ಈ ವ್ಯಕ್ತಿಯ ಬಗ್ಗೆ ಬರೆಯೋಕ್ಕೆ ಬರಹಗಾರನನ್ನು ಪ್ರೇರೇಪಿಸಿದ್ದಾನೆಂಬುದು ನಾವು ಭಾಳ ಆಸಕ್ತಿ ಉಂಟು ಮಾಡುತ್ತೆ. ಈ ಒಂದು ಪೂರ್ವಕಾಲ ವೃತ್ತಾಂತಗಳು ಬರೆದಂಥ ವ್ಯಕ್ತಿ ಎಜ್ರಾ ಎಂಬುದಾಗಿ ಅನೇಕರು ಹೇಳ್ತಾರೆ. ಇದು ಯಾವಾಗ ಬರೆದಿದೆ ಅಂದರೆ, ಇಸ್ರೇಲರು ತಮ್ಮ ಸೆರೆಯಿಂದ ಹೊರಗೆ ಬಂದಾಗ ಬಾಬಿಲೋನ್ ದೇಶದಿಂದ ಸುಮಾರು 550 BC ಆ ಟೈಮಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಹೇಳ್ತೇವೆ. ಬಟ್ ಮುಖ್ಯವಾಗಿ ದೇವರ ಜನರಿಗೆ ದೇವರ ತನ್ನ ವಾಗ್ದಾನಗಳನ್ನು ನೆನಪು ಮಾಡೋದಕ್ಕೋಸ್ಕರ ಈ 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ ಬರೆಯಲ್ಪಟ್ಟಿದೆ. ಬಟ್ ಈ ಒಂದು ಕಾಂಟೆಕ್ಸ್ಟ್ ನೀವು 1ನೇ
ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯದಿಂದ 9ನೇ ಅಧ್ಯಾಯವರೆಗೆ ಓದಿದ್ರೆ ನಿಮ್ಗೆ ಏನಿದೆ ಗೊತ್ತಾ, ಅಲ್ಲಿ ಬರೀ ಜೀನಿಯಾಲಜಿಸ್ ಇದೆ. ಅಂದರೆ ವಂಶಾವಳಿಗಳು. ಅವರಿದ್ದರು, ಅವರಿಗೆ ಇವ್ರು ಹುಟ್ಟಿದ್ರು, ಇವರಿಗೆ ಅವ್ರು ಹುಟ್ಟಿದ್ರು, ಅವ್ರಿಗೆ ಇವ್ರು ಹುಟ್ಟಿದ್ರು ಎಂಬುದಾಗಿ ಹಂಡ್ರೆಡ್ಸ್ ಆಫ್ ನೇಮ್ಸ್, 100 ಹೆಸರುಗಳಿವೆ. ಇವೆಲ್ಲರ ಮಧ್ಯದಲ್ಲಿ ಆ ಬರಹಗಾರನು ಆಥರ್ ಬಂದು ಇವ್ರು ಜೀವಿಸಿದ್ರು, ಇವ್ರು ಹುಟ್ಟಿದ್ರು, ಇಷ್ಟು ಜನ ಮಕ್ಕಳಾಗಿದ್ದರು, ಇವ್ರು ಹುಟ್ಟಿದ್ರು ಅಂತ ಹೇಳ್ಕೊಂಡು ಬರ್ಕೊಂಡು ಬರ್ತಾ ಯಾಬೇಚನ ಹೆಸರು ಬಂದಾಗ ಈ ಸಡನ್ಲಿ ಸ್ಟಾಪ್ಸ್. ಯಾಬೇಚನ ಹುಟ್ಟದ ಅಂತ ಹೇಳಿಲ್ಲ ಅಷ್ಟೇ, ಯಾಬೇಚನ ಬಗ್ಗೆ ತನ್ನ ಜೀವನದಲ್ಲಿ ನಡೆದಂಥ ಒಂದು ಸಂಗತಿಯನ್ನು 2 ವಾಕ್ಯದಲ್ಲಿ ಬರಿತಾ ಇದ್ದಾನೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಪವಿತ್ರಾತ್ಮನು ಇದನ್ನು ಬರೆಯುವಂತೆ ಮಾಡಿರತಕ್ಕಂಥ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಯಾಕೆಂದರೆ ಇದನ್ನು ಕುರಿತು ಇದರ ಮುಖಾಂತರ ದೇವರನ್ನ ಮಟ್ಟಿಗೆ ಮಾತನಾಡಲು ಬಯಸ್ತಾ ಇದ್ದಾರೆ. ಇವತ್ತಿನ ಜನರಿಗೂ ಕೂಡ ದೇವರು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೆ. ನಾವು ಒಂದು ಯೋಚನೆ ಬಂತು ಈ ಒಂದು ಅಧ್ಯಾಯಗಳನ್ನ ಓದ್ತಾ ಇರಬೇಕಂದ್ರೆ, ಅನೇಕರು ಹುಟ್ಟಿದ್ರು, ಸತ್ರು, ಅವ್ರ ಬಗ್ಗೆ ಏನು ಬರೆಯಲ್ಪಟ್ಟಿಲ್ಲ. ಯಾಬೇಚನ ಬಗ್ಗೆ ಮಾತ್ರ ಆ ಒಂದು ಆಥರ್ ಈ ವಿಷಯಗಳನ್ನು ಬರಿತಾ ಇದ್ದಾನೆ. ಅದರಿಂದ ಒಂದು ಪಾಯಿಂಟ್ ನಂಗೆ ಅರ್ಥ ಆಯಿತು, ನನ್ನ ಜೀವಿತ ಕಥೆ ಯಾವ ರೀತಿ ಇರಬೇಕು. ಅವನು ಹುಟ್ಟದ ಅಲ್ಲಿ ಬೆಳೆದ ಸತ್ತ ಅಂತ ಮಾತ್ರ ಅನ್ಕೊಳ್ಬೇಕಾ ಜನರು, ಅಥವಾ ನನ್ನ ಜೀವಿತದ ಕುರಿತು ಏನಾದರೂ ಹೇಳುವಂಥ ರೀತಿಯನ್ನು ಜೀವಿಸ್ಬೇಕಾ? ಅರ್ಥ ಆಗ್ತಾ ಇದೆಯಾ? 100 ಜನರುಗಳು ಬಗ್ಗೆ ಬರೆಯಲ್ಪಟ್ಟಿವೆ ಈ ಒಂದು 9 ಅಧ್ಯಾಯಗಳಲ್ಲಿ. 100 ಓದಿ ನಿಮ್ಗೆ ಬೇಜಾರಾಗುತ್ತೆ, ಬೋರ್ ಹೊಡೆಯುತ್ತೆ ಓದ್ತಾ ಇರ್ಬೇಕಂದ್ರೆ. ಆ ಹೆಸರುಗಳೇ ನಮ್ಗೆ ಅರ್ಥ ಆಗಲ್ಲ. ಅವ್ರ ಬಗ್ಗೆ ಏನೂ ಬರೆದಿಲ್ಲ, ಹುಟ್ಟದ ಸತ್ತ ಅಂತಲೇ ಇದೆ. ಅವ್ರು ಮಾಡಿದ್ದೇನೂ ಇಲ್ಲ. ನಮ್ಮ ಜೀವಿತಗಳು ಯಾವ ರೀತಿಯಾಗಿ ನೀವು ಬಯಸ್ತಾ ಇದ್ದೀರಾ? ಹುಟ್ಟಿದ್ವಿ, ಏನೋ ಮಾಡಿದ್ವಿ, ಸತ್ವಿ ಅಂತ ಜನರು ಹೇಳಕ್ಕೆ ಬಯಸ್ತೀರಾ? ಆ ಥರ ಈ ವ್ಯಕ್ತಿ ದೇವರಿಗೆ ಭಯಪಟ್ಟಂಥ ವ್ಯಕ್ತಿ, ಈ ವ್ಯಕ್ತಿ ದೇವರಲ್ಲಿ ಪ್ರಾರ್ಥಿಸಂಥ ವ್ಯಕ್ತಿ, ಈ ವ್ಯಕ್ತಿ ದೇವರ ಘನಪಡಿಸಂಥ ವ್ಯಕ್ತಿ, ಈ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇಟ್ಟಂಥ ವ್ಯಕ್ತಿ, ಈ ವ್ಯಕ್ತಿ ದೇವರಿಗೆ ಅನೇಕರಿಗೆ ಆಶೀರ್ವಾದವಾಗಿದ್ದಂಥ ವ್ಯಕ್ತಿ ಅಂತ ಜನರು ಹೇಳೋದಕ್ಕೆ ನೀವು ಬಯಸ್ತೀರಾ? ಯಾವ ರೀತಿ ಇರೋದು ಬಯಸ್ತೀರಾ ನೀವು? ಅದನ್ನು ಇವತ್ತು ನೀವು ತೀರ್ಮಾನ ಮಾಡ್ಕೊಳ್ಬೇಕು. ಒಂದು ವೇಳೆ ದೇವರು ನಿಮ್ಗೆಲ್ಲರೂ ಕೂಡ ಲಾಂಗ್ ಲೈಫ್ ಕೊಡಲಿ, ಓಕೆ? ಎಷ್ಟು ಆಯುಷ್ ಬೇಕು ನಿಮಗೆ? 80, 90, 100 ಸೆಂಚುರಿ ಬೇಕಾಗಿರೋದ್ರಿ ಇಲ್ಲಿ. ಗಾಡ್ ಬ್ಲೆಸ್ ಯು ವಿತ್ ಸೆಂಚುರಿ. ಬಟ್ ಒಂದು ವೇಳೆ ಎಕ್ಸಾಂಪಲ್ ಇವತ್ತೇನೋ ಆಗ್ಬಿಡ್ತು, ಏನಾಗದೇ ಇರಲಿ, ಆಗ್ಬಿಡ್ತು, ಜನರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ಅನ್ಕೊಳ್ತೀರಾ? ವಾಟ್ ವಿಲ್ ಪೀಪಲ್ ಟಾಕ್ ಅಬೌಟ್ ಯು? ನಿಮ್ಮ ಕುಟುಂಬ ನಿಮ್ಮ ಬಗ್ಗೆ ಏನು ಹೇಳುತ್ತೆ? ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ಹ್ಯಾವ್ ಯು ಡನ್ ಸಮಥಿಂಗ್? ನಿಮ್ಮ ಜೀವಿತದ ಮುಖಾಂತರ ಏನಾದರೂ ಒಳ್ಳೇದು ಮಾಡಿದ್ದೀರಾ ಅನ್ನೋ ಪ್ರಶ್ನೆನೂ ಹಾಕ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಎಷ್ಟು ವರ್ಷ ಇದೆಯೋ ಗೊತ್ತಿಲ್ಲ ನಮಗೆ ಆಯುಷ್. ಇವತ್ತು ತೀರ್ಮಾನ ಮಾಡ್ಕೊಂಡ್ರೆ ದೇವರೇ ನನ್ನ ಬಗ್ಗೆ ಕೇಳಿ ಹುಟ್ಟದ ಸತ್ತ ಅಂತ ಜನರು ಹೇಳಬಾರ್ದು. ಬಟ್ ನಾನು ಏನಾದರೂ ಮಾಡಿದೆ, ನನ್ನಿಂದ ಜನರಿಗೆ ಏನಾದರೂ ಆಗಿರಬೇಕು, ನಿನ್ನ ಸೇವೆ ಕಟ್ಟಲ್ಪಡಬೇಕು, ನಿನ್ನ ಉದ್ದೇಶವು ಪೂರೈಸಲ್ಪಡಬೇಕು ಅನ್ನೋ ತೀರ್ಮಾನವನ್ನು ಇವತ್ತು ನಾವು ಮಾಡ್ಕೊಳ್ಬೇಕು. ಹಾಲೆಲೂಯಾ. ಯಾಬೇಚನ ಆ ರೀತಿಯಾಗಿ ತನ್ನ ಒಂದು ಸಂತತಿಯಲ್ಲಿ ಒಬ್ಬ ವ್ಯತ್ಯಾಸವುಳ್ಳ ವಿಭಿನ್ನವಾದ ವ್ಯಕ್ತಿಯಾಗಿದ್ದ. ಹಾಲೆಲೂಯಾ. ಈ ಒಂದು ಯೋಚನೆಯು ನಮ್ಮನ್ನು ಪ್ರೇರೇಪಿಸಲಿ. ಇನ್ನೊಂದು ಎರಡನೇ ನಾವು ಇದರಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ಆತನ ಪ್ರಾರಂಭ ಭಾಳ ಅವಮಾನದ ಪ್ರಾರಂಭ. ತನ್ನ ಸ್ವಂತ ತಾಯಿಯು ಮಕ್ಕಳಿಗೆ, ಇವತ್ತಿನ ಜನ ಮಕ್ಕಳು ಹುಟ್ಟಿದಾಗ ತಂದೆ ತಾಯಿಗಳು ಎಷ್ಟು ಯೋಚನೆ ಮಾಡ್ತೀವಲ್ಲ, ಮಕ್ಕಳಿಗೆ ಏನು ಹೆಸರು ಇಡಬೇಕೆಂಬುದಾಗಿ. ಕನ್ನಡ ಎಲ್ಲ ಮುಗ್ದೋಗ್ಬಿಟ್ಟಿದೆ ಇವಾಗೆಲ್ಲ ಗ್ರೀಕು, ಹಿಬ್ರು, ಲ್ಯಾಟಿನ್, ಯುರೋಪಿಯನ್, ಸಾಂಸ್ಕ್ರಿಟ್ ಹುಡ್ಕಾಡ್ಬಿಡ್ತೀವಿ. ಒಂದು ವಿಭಿನ್ನವಾಗಿರಬೇಕು ಹೆಸರು. ಯಾರು ಯಾವ ಮಕ್ಕಳು ಕೂಡ ಇಟ್ಟಿರಬಾರ್ದು. ಇಟ್ ಶುಡ್ ಬಿ ರಿಯಲಿ ಇಂಟ್ರೆಸ್ಟಿಂಗ್ ಎಂಬುದಾಗಿ ಭಾಳ ನಾವು ಯೋಚನೆ ಮಾಡ್ತೇವೆ. ಬಟ್ ಇವ್ರು ನೋಡಿ ಅಂಥ ನೋವು ಕೊಟ್ಟರು, ಎಂಥ ಹೆಸರು ಕೊಟ್ಟರು ಅವ್ರ ತಾಯಿ. ಇಲ್ಲಿಗೆ ಯಾರು ಯಾಬೇಚ್ ಅಂತ ಹೆಸರಿಟ್ಕೊಂಡಿದ್ದೀರಾ? ಇಲ್ಲ ಅಲ್ಲ. ಯಾಕೆ? ಆ ನೋವಿನ ಅರ್ಥನೇ ಏನು? ವೇದನೆ, ನೋವು. ಊಹಿಸ್ಕೊಳ್ಳಿ, ಅವನು ಹುಟ್ಟಿ ಬೆಳೆದಿದ್ದಾನೆ, ಫ್ರೆಂಡ್ಸ್ ಎಲ್ಲ ಆಟಾಡೋಕೆ ಹೋಗ್ತಾ ಇದ್ದಾನೆ, ಫ್ರೆಂಡ್ಸ್ ಎಲ್ಲ ಹೇಳ್ತಾ ವೇದನೆ ಬರ್ತಾ ಇದೆ ನೋಡಲಿ ಅಂದರೆ ಹೆಂಗಿರುತ್ತೆ? ವೇದನೆ ಹೇಗಿದೆ? ಚೆನ್ನಾಗಿದೆಯಾ ವೇದನೆ? ಊಟ ಮಾಡ್ದ ವೇದನೆ? ಅವನ ಹೆಸರು ಕರೆದಾಗಲ್ಲ ನಮಗೆ ಈ ಭಾಷೆಯಲ್ಲಿ ಅರ್ಥ ಆಗಲ್ಲ, ಬಟ್ ಆ ಭಾಷೆಯಲ್ಲಿ ರಿಯಾಲಿಟಿ. ವೇದನೆ, ನೋವು, ಅವಮಾನ. ಹುಟ್ಟಿದಾಗಿಂದ ಅವನ ಹೆಸರಿಂದನೇ ಈಸ್ ಐಡೆಂಟಿಟಿ ಗಾಟ್ ಅ ಹಿಟ್. ಅವ್ನು ನೋಡಿದಾಗೆಲ್ಲ ಜನರಿಗೆ ಏನು ಜ್ಞಾಪನ ಬರ್ತಾ ಇತ್ತು? ನೋವು, ಅವಮಾನ, ನಿಂದೆ, ಪರಿಹಾಸ್ಯ. ನಿಮ್ಮ ಒಂದು ಪ್ರಾರಂಭ ಯಾವ ರೀತಿಯಾಗಿರುತ್ತೋ ಗೊತ್ತಿಲ್ಲ ನನಗೆ.
ನೀವು ಹುಟ್ಟಿದಾಗ ಯಾವ ರೀತಿ ಇತ್ತೋ ನಿಮ್ಮ ಕುಟುಂಬ, ನಿಮ್ಮ ಪರಿಸ್ಥಿತಿ ಅಂತ ನಂಗೆ ಗೊತ್ತಿಲ್ಲ. ಒಂದು ವೇಳೆ ನೀವು ಹುಟ್ಟಿದಾಗೆಲ್ಲ ಚೆನ್ನಾಗಿ ಇದ್ದಿರ್ಬೋದು, ಬಟ್ ಬರ್ತಾ ಬರ್ತಾ ಬೆಳೀತಿದ್ದಾಗೆ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಅನೇಕವಾದ ಅವಮಾನ ಸಂಗತಿಗಳು ನಡೆದಿರ್ಬೋದು. ಐದರ್ ಎಟ್ ದ ಬಿಗಿನಿಂಗ್ ಅಟ್ ಸಮ್ವೇರ್ ಡೌನ್, ಲಾಟ್ ಆಫ್ ಶೇಮ್ಫುಲ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್. ನಮ್ಮ ಜೀವಿತದಲ್ಲಿ ಅನೇಕ ಅವಮಾನ ಸಂಗತಿಗಳು ನಡೆಯಲ್ಪಟ್ಟಿವೆ. ಬಟ್ ದರ್ ಇಸ್ ಅ ಚಾಯ್ಸ್, ಒಂದು ನಿರ್ಧಾರ ಮಾಡ್ಕೊಳ್ಬೇಕು. ನೀವು ಅವಮಾನದಿಂದ ಪ್ರಾರಂಭಿಸಿ, ಅವಮಾನದಲ್ಲಿ ಜೀವಿಸಿ, ಅವಮಾನದಲ್ಲೇ ಮುಕ್ತಾಯಗೊಳಿಸ್ಕೊಳ್ತೀರ ನಿಮ್ಮ ಜೀವನನ, ಅಥವಾ ನೀವು ಅವಮಾನದಲ್ಲಿ ಬೆಳೆದಿದ್ರು ಕೂಡ, ಅವಮಾನವನ್ನು ಅನುಭವಿಸಿದ್ರು ಕೂಡ, ಈ ಅವಮಾನವನ್ನು ಜಯಿಸಿ ದೇವರು ನಿಮಗೆ ಇಟ್ಟಿರುವ ಉದ್ದೇಶಗಳನ್ನ ಪೂರೈಸಿ ದೇವರು ನಿಮಗೆ ಕೊಡಬೇಕಾಗಿರೋ ಎರಡಷ್ಟು ಘನತೆ, ಗೌರವ, ಮಾನವನ್ನು ಪಡ್ಕೊಳ್ತೀರಿ ಇಲ್ವೋ ಎಂಬುದು ನಿರ್ಧಾರವನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಹಾಲೆಲೂಯ, ಹಾಲೆಲೂಯ. ಯಾಬೇಚನ ಒಂದು ಜೀವಿತ ಇವತ್ತು ಅದೇ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ನಿಮ್ಮ ಪ್ರಾರಂಭ ಹೇಗೆ ಇದ್ದಿರ್ಬೋದು, ನಿಮ್ಮ ಜೀವಿತದಲ್ಲಿ ಏನೇನು ನಡೆದಿರ್ಬೋದು, ಬಟ್ ಯು ಕ್ಯಾನ್ ಮೇಕ್ ಶೋರ್ ದಟ್ ಇಟ್ ವಿಲ್ ನಾಟ್ ಎಂಡ್ ದಟ್ ವೇ. ಆ ರೀತಿಯಾಗಿ ಮುಗಿಬಾರ್ದು ಎಂಬ ತೀರ್ಮಾನವನ್ನು ನಾವು ಇವತ್ತು ಮಾಡ್ಕೊಳ್ಬೋದು. ಹಾಲೆಲೂಯ. ಯುವರ್ ಲೈಫ್ ಆಸ್ ಕ್ಯಾನ್ ನಾಟ್ ಎಂಡ್ ದ ವೇ ಆಸ್ ಇಟ್ ಈಸ್. ಇಟ್ ಹ್ಯಾಸ್ ಟು ಚೇಂಜ್. ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾಗ, ದೇವರನ್ನು ನೀವು ದರ್ಶಿಸುವಾಗ, ದೇವರನ್ನು ನೀವು ಸಂಧಿಸುವಾಗ, ದೇವರ ಮೇಲೆ ನಂಬಿಕಿಟ್ಟುವಾಗ, ಪೂರ್ತಿಯಾಗಿ ನೀವು ಆತನನ್ನೇ ಆತುಕೊಳ್ಳುವಾಗ, ನಿಮ್ಮ ಜೀವಿತದ ಚರಿತ್ರೆಯನ್ನು, ನಿಮ್ಮ ಜೀವಿತದ ಕಥೆಯನ್ನು ಆತ ತಿರುಗಿಸಿ ಬದಲಾಯಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಅಂಥ ಒಂದು ಕೆಲಸ ಯಾಬೇಚನ್ ಏನು ಮಾಡ್ದ? ಆತರ ಜೀವಿತನ ಬದಲಾಯಿಸಿದ ರೀತಿಯಲ್ಲಿ ಆಗೋದಕ್ಕೆ ಯಾಬೇಚನ್ ಏನು ಮಾಡ್ದ? ವಾಟ್ ಡಿಡ್ ಯು ಡೂ? ಏನು ಮಾಡ್ದ? ನಾವೇನು ಮಾಡಬೇಕು ಇವತ್ತು? ಯಾಬೇಚನು ಪ್ರಾರ್ಥನೆ ಮಾಡ್ದ. ಈ ಕ್ರೈಡ್ ಏನು ಓದ್ತೇವೆ? ಯಾಬೇಚನು ಇಸ್ರಾಯೇಲಿನ ದೇವರನ್ನು ನೋಡುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನ ಜೀವಿತದಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವಾಗ ಬಂತು ಅಂದರೆ ವೆನ್ ಇಟ್ ಟರ್ನ್ ಟು ದ ಲಾರ್ಡ್. ಅನೇಕರಿಗೆ ದೇವರ ಕಡೆಗೆ ತಿರುಗಿಕೊಳ್ಳೋಕೆ ಕೂಡ ನಮ್ಗೆ ಅಷ್ಟು ಮನಸ್ಸಿರೋದಿಲ್ಲ. ಯಾಕೆ? ಕೆಲವರು ಇದನ್ನು ಹೇಳ್ಕೊಳ್ಳೋದಿಲ್ಲ, ಬಟ್ ನನಗೆ ಗೊತ್ತು, ಈ ಯೋಚನೆ ಮನೇಲಿ ಇರ್ತೇವೆ. ಯಾಕೆ ದೇವರು ನನಗೆ ಅವಮಾನ ತಂದರು? ದೇವ್ರ ಮೇಲೆ ಕೋಪ ಇರುತ್ತೆ, ದೇವ್ರ ಮೇಲೆ ಸಿಟ್ಟಿರುತ್ತೆ. ಯಾಕೆ ದೇವ್ರು ಬಂದು ನನಗೆ ಕಾಪಾಡಲಿಲ್ಲ? ಯಾಕೆ ದೇವ್ರು ನನಗೆ ಈ ರೀತಿಯ ಪರಿಸ್ಥಿತಿ ಹುಟ್ಟೋದಕ್ಕೆ ನನಗೆ ಮಾಡಿದ್ರು? ದೇವ್ರು ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಎಲ್ಲ ಆಗೋದಕ್ಕೆ ಕೈ ಬಿಟ್ಬಿಟ್ರು ಅನ್ನೋ ದೇವ್ರ ಮೇಲೆ ಕೋಪ ಇರುತ್ತೆ. ಸಭೆಗೆ ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು, ಯಾಕೆ ನಾವು ಕ್ರೈಸ್ತರಾಗಿದ್ದೇವೆ, ದೇವ್ರ ಮಕ್ಕಳಾಗಿದ್ದೇವೆ. ಒಂದು ಕಡೆ ಪ್ರೀತಿ ಇದೆ, ನಂಬಿಕೆ ಇದೆ, ಅದು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇನ್ನೊಂದು ಕಡೆ ದೇವ್ರ ಮೇಲೂ ಕೂಡ ಅನೇಕರಿಗೆ ಸಿಟ್ಟಿರುತ್ತೆ, ಕೋಪ ಇರುತ್ತೆ. ಗಾಡ್ ವಾಸ್ ನಾಟ್ ಫೇರ್ ವಿತ್ ಮೀ, ದೇವರು ನನಗೆ ಸರಿಯಾಗಿ ನ್ಯಾಯ ಮಾಡಿಲ್ಲ ಅನ್ನೋ ಒಂದು ಯೋಚನೆ ಇರುತ್ತೆ. ಬಟ್ ಯಾಬೇಚನು ಆ ರೀತಿಯಾಗಿ ನೋಡಲಿಲ್ಲ. ಯಾಕೆ? ದೇವರೇ ನಾನೇನು ತಪ್ಪು ಮಾಡಿದೆ? ಈ ಥರ ಕುಟುಂಬದಲ್ಲಿ ಯಾಕೆ ನನ್ನ ಹುಟ್ಟಿಸ್ದೆ? ನನ್ನ ಸ್ವಂತ ತಾಯಿನೇ ನನಗೆ ನೋವು ಅಂತ ಹೆಸರಿಟ್ಬಿಟ್ರು. ಯಾಕೆ ಹುಟ್ಟಿದಾಗ ತಾಯಿ ಹೆಸರಿಟ್ಟೋ ಗೊತ್ತಿಲ್ಲ. ಒಂದು ವೇಳೆ ಗಂಡ ಪಕ್ಕದಲ್ಲಿಲ್ವೇನೋ, ಮೇ ಬಿ ಶಿ ವಾಸ್ ಅ ಸಿಂಗಲ್ ಪೇರೆಂಟ್, ಐ ಡೋಂಟ್ ನೋ. ಅಥವಾ ಭಾಳ ಶಿ ವೆಂಟ್ ಥ್ರೂ ಅನ್ಯಾಚುರಲ್ ಪೇಯ್ನ್, ಡೆಲಿವರಿ ಕೊಡಬೇಕಂದ್ರೆ ತುಂಬ ನೋವಿನಿಂದ ಹೋದ್ಲು. ಬಟ್ ಬೇಡವಾದ ಮಗು ಏನೋ, ದೇ ಡಿಡ್ಂಟ್ ಪ್ಲ್ಯಾನ್ ದಿಸ್ ಚೈಲ್ಡ್. ಈ ಮಗು ಅವರಿಗೆ ಬೇಡವಾಗಿರ್ಲಿಲ್ವೇನೋ, ಅನ್ಪ್ಲ್ಯಾನ್ಡ್ ಚೈಲ್ಡ್. ಅಥವಾ ಈ ಮಗು ಹುಟ್ಟಿದಾಗ ನನ್ನ ಕುಟುಂಬದ ಇನ್ನೊಬ್ಬ ಮಗುನ ಸಾಕಬೇಕಾ, ಯಾವ ಯೋಚನೆ ತೋ ಗೊತ್ತಿಲ್ಲ. ತಾಯಿ ಹೃದಯದಲ್ಲಿ ನೋವು ಅಂತ ಹೆಸರಿಟ್ಬಿಟ್ಲು, ವೇದನೆ ಅಂತ ಹೆಸರಿಟ್ಬಿಟ್ಲು. ಯಾವ ರೀತಿ ಅಂದ್ಕೊಂಡಿರ್ಬೋದು, ಯಾಕೆ ದೇವರೇ ಈ ರೀತಿ ಅದು ಕುಟುಂಬದ ಹುಟ್ಟಿಸ್ದೆ ಅಂದ್ಕೊಳ್ಬೋದಾಗಿತ್ತು. ಬಟ್ ಅವೆಲ್ಲವನ್ನು ಕೂಡ ಮೀರಿ ದೇವರ ಮೇಲೆ ಆತನ ನಂಬಿಕೆ ಇಟ್ಟು ದೇವರ ಮುಂದೆ ಪ್ರಾರ್ಥನೆ ಮಾಡೋಕ್ಕೆ ಮುಂದಾಗ್ತಾ ಇದ್ದಾನೆ. ಪ್ರಿಯರೇ, ಈ ವರ್ಷದಲ್ಲಿ ನಿಮ್ಮ ಏನು ಯೋಚನೆಗಳಿರಲಿ, ನೋವಿರಲಿ, ಅವೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ದೇವರ ಮುಂದೆ ಯಥಾರ್ಥವಾಗಿ ಇದ್ದ ಹಾಗೆ ಪ್ರಾಮಾಣಿಕತೆಯಿಂದ ನೀವು ದೇವರ ಮುಂದೆ ಬಂದು ಕರ್ತನೇ, ದೇವರೇ ಎಂಬುದಾಗಿ ನೀವು ಕೂಗಿಕೊಳ್ಳುವಾಗ, ನಿಮ್ಮ ನೋವಿನಲ್ಲಿ, ನಿಮ್ಮ ಅವಮಾನದಲ್ಲಿ, ನಿಮ್ಮ ಸೋಲುಗಳಲ್ಲಿ ಏನೇ ಆಗಿದ್ರು, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು, ಜನರು ನಿಮಗೆ ಯಾವ ರೀತಿಯಾಗಿ ಮಾಡಿರ್ಬೋದು, ಅವೆಲ್ಲರ ಮಧ್ಯದಲ್ಲಿ ನೀವು ಇಸ್ರಾಯೇಲ ದೇವರನ್ನು, ಯೇಸುವನ್ನು ನೋಡಿ ಕೂಗುವುದಾದರೆ, ಯಾಬೇಚನಿಗೆ ಯಾವ ರೀತಿಯಾಗಿ ದೇವರು ಎರಡರಷ್ಟು ಮಾನವನ್ನ, ಘನತೆಯನ್ನು, ಗೌರವ ಉಂಟು ಮಾಡಿದ್ರು, ನಮ್ಮ ಜೀವಿತದಲ್ಲೂ ಕೂಡ ನಾವು ಹಾಡಿದ ಹಾಗೆ ಅದನ್ನು ಬದಲಾಗದ ದೇವರು ಬದಲಾಗದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅದನ್ನು ಮಾಡುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತರಾಗೋಣ. ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆತನು, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ನಿನ್ನ ಕೃಪಾ ಹಸ್ತದಲ್ಲಿ ನನ್ನನ್ನು ಇರಿಸಿ, ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ಕೇಡಿನಿಂದ ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಹಾಲೆಲೂಯಾ. ನಮ್ಮ ದೇವರು
ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ದೇವರ ವಾಕ್ಯ ಹೇಳ್ತದೆ, ಆತನ ಸಾನ್ನಿಧ್ಯದಲ್ಲಿ ನಾವು ಸುರಿಸುವ ಒಂದೊಂದು ತೊಟ್ಟು ಕಣ್ಣೀರನ್ನು ಕೂಡ ಆತನ ತನ್ನ ಬಾಟಲಲ್ಲಿ ಸೇವ್ ಮಾಡಿಕೊಟ್ಟಿರ್ತಾರೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಆತ ನಮ್ಮನ್ನು ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದಾನೆ. ಅನೇಕ ವಿಷಯಗಳು ಹೇಳ್ಬೋದು, ಸಮಯ ಮುಗಿತಾ ಇದೆ. ಬಟ್ ಈ ಪ್ರೇಯರ್ ಒಂದು ಇಂಟ್ರೆಸ್ಟಿಂಗ್ ಪ್ರೇಯರ್ ಏನಂದರೆ, ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ ದಟ್ ಐ ಮೇ ನಾಟ್ ಕಾಸ್ ಪೇಯ್ನ್. ಅದಕ್ಕೆ ಕನ್ನಡ ಅಷ್ಟು ಸ್ಪಷ್ಟವಾಗಿಲ್ಲ. ಒಂದು ಪ್ರಾರ್ಥನೆ ಅಂಶ ಏನಾಗಿದೆ ಜಾಬೇಸ್ ಮಾಡಿದಂದರೆ, ದೇವರೇ ನನ್ನಿಂದ ಬೇರೆಯವ್ರಿಗೆ ವೇದನೆ ಉಂಟಾಗಬಾರ್ದು. ವಾಟ್ ಎ ಬ್ಯೂಟಿಫುಲ್ ಪ್ರೇಯರ್. ನಾನು ವೇದನೆಯಲ್ಲಿ ಹುಟ್ಟಿದೆ, ನಾನು ಅವಮಾನವನ್ನು ಅನುಭವಿಸ್ದೆ, ಆದರೆ ದೇವರೇ ನನ್ನಿಂದನೇ ಮುಕ್ತ ಆಗಬೇಕು. ನನ್ನಿಂದ ಇತರರಿಗೆ ನೋವು ಉಂಟಾಗಬಾರ್ದು, ನನ್ನಿಂದ ಇತರರಿಗೆ ವೇದನೆ ಉಂಟಾಗಬಾರ್ದು. ನನ್ನ ನೋವು, ನನ್ನ ವೇದನೆ ನನ್ನಿಂದಲೇ ಮುಗಿಬೇಕು. ಇಂಗ್ಲೀಷಲ್ಲಿ ಮಾತಿದೆ, ಹರ್ಟ್ ಪೀಪಲ್ ಅಂತ. ಯಾರೊಳಗೆ ನೋವಿರುತ್ತೋ ಅವ್ರ ಇತರ ನೋವೇ ಕೊಡ್ತಾರೆ, ಬೇರೆ ಏನೋ ಕೊಡಲ್ಲ. ನಿಮ್ಮೊಳಗೆ ನೋವು, ಅವಮಾನ, ಕಹಿತನ ಇವೆಲ್ಲ ಇದ್ದರೆ ನೀವು ಹೊರಗೆ ಬರೋದೇನೋ ಅದೇನೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರು ನೋವು ಉಂಟು ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರ ಒಳಗೇನೋ ನೋವಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅವ್ರನ್ನ. ಇಟ್ ಇಸ್ ಎ ಬ್ಯೂಟಿಫುಲ್ ಪ್ರೇಯರ್. ಯಾಬೇಚನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನಿಂದ ಯಾರಿಗೂ ಕೂಡ ಇಟ್ ಶುಡ್ ಎಂಡ್ ಹಿಯರ್. ಅದು ಯಾವಾಗ ಆಗುತ್ತೆ? ವೆನ್ ಯು ಎಂಡ್ ಯುವರ್ ಶೇಮ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಅವಮಾನವನ್ನು ನಿಮ್ಮಿಂದಲೇ ಅದು ಮುಕ್ತಾಯಗೊಂಡಾಗ then you will be a wellspring of joy, becoming a blessing to others. ನೀವು ಒಂದು ಸಂತೋಷದ ಬುಗ್ಗೆ ಆಗ್ತೀರ, ಇತರರಿಗೆ ಸಂತೋಷವನ್ನು ತುಂಬಿಸುವಂಥ ಬುಗ್ಗೆ ಆಗಿ ಹರಿತಾ ಇರ್ತೀರ. ದೇವರು ಆ ರೀತಿಯ ಕಾರ್ಯ ಮಾಡಲು ಸಾಧ್ಯ. ಆಮೇಲೆ ಈ ಪ್ರಾರ್ಥನೆಯನ್ನು ಓದಬೇಕಂದ್ರೆ ಇನ್ನೊಂದು ಯೋಚನೆ ಬಂತು. ಯಾಬೇಚನ ರೀತಿಗೆ ಪ್ರಾರ್ಥನೆ ಮಾಡೋದನ್ನು ಯಾರು ಕೇಳಿಸ್ಕೊಂಡ್ರು, ಯಾರು ಬರೆದ್ರು? ಯಾಬೇಚನಿದ್ದ ಕಾಲನೇ ಬೇರೆ. ಆತನ ಯಾವ ಕಾಲ ಅಂದರೆ, ನಾವು ಮುಂದುಗಡೆ ಹಿಂದುಗಡೆ ಜನರ ಬಗ್ಗೆ ಎಲ್ಲ ಓದಿದ್ರೆ ಗೊತ್ತಾಗುತ್ತೆ. ಯೋಶುವನ ಕಾಲದಲ್ಲಿದ್ದಂಥ ವ್ಯಕ್ತಿ ಇರ್ತಾನೆ ಯಾಬೇಚನು. ಯಾಬೇಚನಿಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಯಾರು ಕೇಳಿಸ್ಕೊಂಡ್ರು, ಯಾರು ಬರೆದ್ರು? ಎಲ್ಲ ಹಾಕ್ಬಿಡಿ ಭವಿಷ್ಯದ ಮೇಲೆ ಮಾಡೋ ಕೆಲಸಗಳಿಗೆಲ್ಲ. ನಾನು ಇದರ 3 ಪಾಸಿಬಿಲಿಟೀಸ್, 2-3 ಪಾಸಿಬಿಲಿಟೀಸ್ ಇರ್ಬೋದು. ಒಂದು, ಇದನ್ನು ಬರೆದಂಥ ವ್ಯಕ್ತಿ ಕೇಳಿಸ್ಕೊಂಡು ಬರೆದಿರ್ಬೋದು. ಸಾಧ್ಯನಾ? ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಎಜ್ರಾ ಇದ್ದಿದ್ದ ಕಾಲ ಸುಮಾರು 500 BC. ಇದು ಥೌಸಂಡ್ಸ್ ಆಫ್ ಇಯರ್ಸ್ ಬಿಫೋರ್ ನಡೆದಂಥ ಸೊ ಇದು ಬರೆದಂಥ ವ್ಯಕ್ತಿ ಸ್ವತಃ ತಾನೇ ಕೇಳಿ ಬರೆದಿದ್ದಲ್ಲ ಇದು. ನಂಬರ್ 1. ನನಗನ್ಸುತ್ತೆ ಆತ ತನ್ನ ಜೀವಿತದನ್ನು ಸಾಕ್ಷಿಯಾಗಿ ಹೇಳ್ಕೊಂಡಿರ್ಬೋದು. ನಾನು ಈ ರೀತಿಯಾಗಿ ನೋವಿನಲ್ಲಿ ಹುಟ್ಟಿದೆ, ವೇದನೆಯಲ್ಲಿ ಹುಟ್ಟಿದೆ, ಆದರೆ ಇವತ್ತು ದೇವರು ಈ ರೀತಿಯಾಗಿ ಆಶೀರ್ವಾದ ಮಾಡಿರ್ಬೋದಾಗಿ ತಾನೇ ಸಾಕ್ಷಿ ಕೊಟ್ಕೊಂಡಿರ್ಬೋದು. ಅದೆಲ್ಲರಿಗೂ ಗೊತ್ತಿರ್ಬೋದು. ಅಥವಾ ಇದರ ಒನ್ ಮೋರ್ ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಅಂದರೆ, ಅದು ಸುತ್ತಮುತ್ತ ಇರತಕ್ಕ ಜನರೆಲ್ಲರೂ ಹೋಗಿ ಇದನ್ನು ಯಶಸ್ವಿನ ಕಂಡು ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ಮ್ಯಾನ್. ದೇವ್ರ ವಾಕ್ಯ ಹೇಳುತ್ತೆ ಇಟ್ ವಾಸ್ ವೆರಿ ಸಕ್ಸಸ್ಫುಲ್ ಮ್ಯಾನ್. 1 Chronicles 2:55 ಓದಿದ್ರೆ ಹೇಳುತ್ತೆ, ಒಂದು ಪಟ್ಟಣದ ಹೆಸರೇ ಯಾಬೇಚನ ಹೆಸರು ಇಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ತಾ ಈ ವಾಸ್ ಎ ಲಾಯರ್ ಆಫ್ ಲಾ ಅಂತ, ಡಾಕ್ಟರ್ ಆಫ್ ಲಾ ಅಂತ. ಆತನ ಸುತ್ತಲೂ ಕೂಡ ಅನೇಕ ಸ್ಕ್ರೈಬ್ಸ್ ಇದ್ರು ಅಂತ, ಬರಹಗಾರರು, ದಾಖಲೆಯನ್ನು ಬರೆಯುವಂಥವ್ರು. ಒಂದು ಊರಿಗೆ ಯಾಬೇಚನ ಹೆಸರಿಟ್ಟಂದರೆ ಅವನು ಎಷ್ಟು ದೊಡ್ಡವನಾಗಿರ್ಬೋದು ಅನ್ನೋ ಯೋಚನೆ ಮಾಡಿ. ಸೊ ಜನರು ಹೋಗಿ ಅದು ಕೇಳ್ತಾರೆ, ಯಾಬೇಜ್ ಹೆಂಗಪ್ಪ ಈ ರೀತಿ ಆದೆ, ನೀನು ಹುಟ್ಟಿದ್ದು ಆ ಫ್ಯಾಮಿಲಿ, ನಿನ್ನ ಹೆಸರು ಯಾಬೇಜ್, ಬಟ್ ನೀನು ಹೆಂಗೆ ಎಷ್ಟು ದೊಡ್ಡವನಾದೆ, ಹೆಂಗೆ ಡಾಕ್ಟ್ರೇಟ್ ಮಾಡಿದೆ, ನಿನ್ನ ಸುತ್ತ ಇಷ್ಟೋ ಜನ ಕೆಲಸ ಮಾಡ್ತಾ ಇದ್ರೆ ಇಡೀ ಪಟ್ಟಣಕ್ಕೆ ಹೆಸರು ಬಂದು ಹೇಗೆ ಅಂತ ಜನರು ಕೇಳಿರ್ಬೋದು. ಆವಾಗ ಯಾಬೇಚ್ ಹೇಳ್ತಾರವದೇ, ಇದು ನನ್ನಿಂದ ಆದ ಕಾರ್ಯವಲ್ಲ, ನಾನು ಹುಟ್ಟಿದ ನೋವಿನಲ್ಲಿ, ನಾನು ಹುಟ್ಟಿದ ವೇದನೆಯಲ್ಲಿ, ನನಗಾಗಿದ್ದು ಅವಮಾನಗಳು. ಬಟ್ ನಾನೊಂದು ಕಾರ್ಯ ಮಾಡಿದೆ, ನಾನೊಂದು ತೀರ್ಮಾನ ತೆಗೆದುಕೊಂಡೆ. ನಾನು ಈ ಅವಮಾನದಲ್ಲೇ ನನ್ನ ಜೀವಿತ ಮುಕ್ತಾಯಗೊಳಿಸೋದಿಲ್ಲ. ನಾನು ಇಸ್ರಾಯೇಲ್ ದೇವ್ರ ನೋಡಕ್ಕೆ ಹೋಗ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ. ಆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ಈ ಒಂದು ಘನತೆಯನ್ನು, ಮಾನವನ್ನು 2ರಷ್ಟು ಘನತೆಯನ್ನು ತಂದಿದ್ದಾನೆಂಬುದಾಗಿ ಆತನು ಹೇಳಿರ್ಬೋದು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಈ ರೀತಿಯಾದ ಸಾಕ್ಷಿಗಳು ನಿಮ್ಮ ಜೀವಿತದಲ್ಲಿ ಬರೋದಕ್ಕೆ ನೀವು ಬಯಸ್ತೀರಾ? ಈ ವರ್ಷದಲ್ಲಿ ದೇವರ ಆ ರೀತಿಯಾದ ಕಾರ್ಯಗಳನ್ನು, ಇಟ್ಸ್ ಗೋಯಿಂಗ್ ಟು ಬಿ ಟರ್ನಿಂಗ್ ಪಾಯಿಂಟ್ ಇನ್ ಮೆನಿ ಆಫ್ ಯುವರ್ ಲೈಫ್. ದೇರ್ ಕೇಮ್ ಎ ಪಾಯಿಂಟ್ ವೇರ್ ದ ಲೈಫ್ ಆಫ್ ಜಾಬೇಜ್ ಟರ್ನ್ಡ್. ಯಾಬೇಜ್ನ ಜೀವಿತದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕ್ಷಣ ಬಂತು. ದ ಟರ್ನಿಂಗ್ ಪಾಯಿಂಟ್ ಶಿಫ್ಟೆಡ್ ಹಿಮ್ ಫ್ರಮ್ ಶೇಮ್ ಟು ಗ್ಲೋರಿ. ನಿಮ್ಮ ನಾಚಿಕೆ, ಅವಮಾನದಿಂದ ಒಂದು ಮಹಿಮೆಗೆ ಆ ಒಂದು ಕಾರ್ಯ ಒಯ್ಯಲ್ಪಡ್ತು. ನೀವು ದೇವರನ್ನು ನೋಡಿ ಕರೆಯುವುದಾದರೆ, ನೀವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಿಮ್ಮ ಹಿಂದಿನ ಆಲೋಚನೆಗಳಲ್ಲಿ ನೀವು ಜೀವಿಸದೆ, ಹಿಂದಿನ ಕೈಯಲ್ಲೇ ನೀವು ಜೀವಿಸದೆ, ಹಿಂದಿನ ನೋವಿನಲ್ಲೇ ನೀವು ಜೀವಿಸದೆ, ನೀವೊಂದು ತೀರ್ಮಾನ ತೆಗೆದುಕೊಂಡು ದೇವರ ಬಳಿಗೆ ಬಂದು ಇಸ್ರಾಯೇಲಿನ ದೇವರನ್ನು ನೋಡಿ ನೀವು ಕೂಗುವಾಗ
ದೇರ್ ವಿಲ್ ಬಿ ಎ ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್. ದೇರ್ ವಿಲ್ ಬಿ ಎ ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್. ದೇವರು ನಿಮ್ಮನ್ನು ಅವಮಾನದಿಂದ ಘನತೆಗೆ, ಮಾನಕ್ಕೆ ಕರ್ಕೊಂಡು ಹೋಗಲು ಬಯಸ್ತಾನೆ. ಎಲ್ಲ ಕಡೆ ನಿಂತ್ಕೊಳ್ಳೋಣ.